ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ನಿನ್ನೆ ತರಗತಿಯಲ್ಲಿ ವೆಲ್ಡಿಂಗ್ ಅಂದ್ರೆ ಏನು, ವೆಲ್ಡಿಂಗ್ನಲ್ಲಿ ಯಾವ್ಯಾವ ರೀತಿಯ ಕ್ಲಾಸಿಫಿಕೇಶನ್ಸ್ ಆಫ್ ವೆಲ್ಡಿಂಗ್ ಇದೆ, ಗ್ಯಾಸ್ ವೆಲ್ಡಿಂಗ್ ಅಂದ್ರೇನು, ಆರ್ಕ್ ವೆಲ್ಡಿಂಗ್ ಅಂದ್ರೇನು, ವೆಲ್ಡಿಂಗ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ವೆಲ್ಡಿಂಗ್ ಅನ್ನು ನಾವು ಬಳಸ್ತೀವಿ ಅನ್ನೋದನ್ನ ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. So as per your classifications of welding, there are so many types of welding. ಅದರಲ್ಲಿ ನಮಗೆ ಇರತಕ್ಕಂಥದ್ದು ಗ್ಯಾಸ್ ವೆಲ್ಡಿಂಗ್ ಅಂಡ್ ಆರ್ಕ್ ವೆಲ್ಡಿಂಗ್. ಈ ಗ್ಯಾಸ್ ವೆಲ್ಡಿಂಗ್ ಅಂದ್ರೆ ತಿಳ್ಕೊಂಡೆ. ಟುಡೇ ವಿ ವಿಲ್ ಡಿಸ್ಕಸ್ ಗ್ಯಾಸ್ ವೆಲ್ಡಿಂಗ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್. ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಅಂತ ನಾನು ಹೇಳಿದ್ದೇನೆ ನಿಮಗೆ. ಈ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್ನಲ್ಲಿ ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ನಾವು ಯಾವ್ಯಾವೆಲ್ಲ ಟೂಲ್ಸ್ ಮತ್ತೆ ಇಕ್ವಿಪ್ಮೆಂಟ್ಸ್ ನಮಗೆ ರಿಕ್ವೈರ್ಮೆಂಟ್ಸ್ ಇದೆ, ನೆಸೆಸಿಟಿ ಇದೆ ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ, ಅದನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. Now let us come to what are all the objectives. At the end of this lesson you shall be able to state what is gas welding. Gas welding ಅಂದ್ರೆ ಏನು ಸರ್ ತಿಳ್ಕೋಬೇಕು. List the tools and equipment used in gas welding. Gas welding ಅಂದ್ರೆ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಯಾವ್ಯಾವೆಲ್ಲ ಟೂಲ್ಸ್ ಮತ್ತೆ ಇಕ್ವಿಪ್ಮೆಂಟ್ಸ್ ಅನ್ನ ಬಳಸ್ತೀವಿ. ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಈಚ್ ಇಕ್ವಿಪ್ಮೆಂಟ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್. ಪ್ರತಿಯೊಂದು ಇಕ್ವಿಪ್ಮೆಂಟ್ ಏನನ್ನು ಬಳಸ್ತೀವಿ, ಅದರ ಕಾರ್ಯ ಏನು ವೆಲ್ಡಿಂಗ್ ನಲ್ಲಿ. ಮತ್ತೆ ವಾಟ್ ಆರ್ ಆಲ್ ದ ಮೋಸ್ಟ್ ಲೈಕ್ಲಿ ಕ್ವಶನ್ಸ್, ದಟ್ ಈಸ್ multiple choice questions asked in the examinations ನೋಡ್ತಾ ಹೋಗೋಣ. Now let us come to the gas welding. So gas welding ಹೆಸರೇ ಹೇಳ್ತಾ ಇದೆ, ವೆಲ್ಡಿಂಗ್ ಅಂದ್ರೆ ಇಟ್ಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟು ಆರ್ ಮೋರ್ ಮೆಟಲ್ ಟುಗೆದರ್ ಬೈ ದ ಅಪ್ಲಿಕೇಶನ್ಸ್ ಆಫ್ ಹೀಟ್. ಬೈ ದ ಅಪ್ಲಿಕೇಶನ್ ಆಫ್ ಹೀಟ್. ಇಲ್ಲಿ ಹೀಟ್ ಇಂಪಾರ್ಟೆಂಟ್. ಆ ಹೀಟ್ಗೆ ಒಂದು ಸೋರ್ಸ್ ಬೇಕಲ್ಲ, ಆ ಸೋರ್ಸ್ ಆಫ್ ಹೀಟ್ ಏನಿಲ್ಲಿ ಗ್ಯಾಸ್ ಅನ್ನು ನಾವು ಬಳಸ್ತೀವಿ. ಗ್ಯಾಸ್ ವೆಲ್ಡಿಂಗ್ is a welding process that melts and joins the metal by heating them with a flame caused by the reaction of fuel gas and oxygen. Gas welding relies on the combustion of fuel gases, usually oxygen and acetylene, to heat the metals at the welding point. ನೋಡಿ ಮಕ್ಕಳೇ, ಗ್ಯಾಸ್ ವೆಲ್ಡಿಂಗ್ ಅಂದ್ರೆ gas welding is one of the process of welding in which two or more metals are joined together by the applications of heat. These applications of heat provided by the combustions of oxygen and acetylene. Oxygen and acetylene. So oxygen ಮತ್ತೆ acetylene gas ಅನ್ನು ತೆಗೆದುಕೊಂಡು ಅದರಿಂದ ಫ್ಲೇಮ್ ಅನ್ನು ತೆಗೆದುಕೊಂಡು ಆಕ್ಸಿ ಅಸಿಟಲಿನ್ ಫ್ಲೇಮ್ ಇಂದ ನಾವೇನ್ ಮಾಡ್ತೀವಿ, ಮೆಟಲ್ ಅನ್ನ ಹೀಟ್ ಮಾಡಿ ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ಸ್ ಆಫ್ ಪಿಲ್ಲರ್ ಮೆಟೀರಿಯಲ್ ನಾವೇನ್ ಮಾಡ್ತೀವಿ ಮಕ್ಕಳೇ, ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಮಾಡ್ತೀವಿ, ಬೆಸುಗೆ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಅನೇಕ ಗ್ಯಾಸಸ್ ಅನ್ನು ಬಳಸ್ತೀವಿ. ಸೊ ನಾವು ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀವಿ. ದಿಸ್ ಗ್ಯಾಸ್ ವೆಲ್ಡಿಂಗ್ ಇಸ್ ವೈಡ್ಲಿ ಯೂಸ್ಡ್ ಇನ್ ವೆಲ್ಡಿಂಗ್. ಜಾಸ್ತಿ ಸಾಮಾನ್ಯವಾಗಿ ಈ ಗ್ಯಾಸ್ ವೆಲ್ಡಿಂಗ್ ಅನ್ನು ನಾವು ಎಲ್ಲಿ ಮಾಡ್ತಕ್ಕಂಥದ್ದು ಅಂದ್ರೆ ಟ್ಯೂಬ್ಸ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಪೈಪ್ಸ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಮತ್ತೆ ರಿಪೇರ್ ಆಫ್ ವರ್ಕ್ಸ್, ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ, ಸೀಟ್ ಮೆಟಲ್ ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ, ಮತ್ತೆ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಬರುತ್ತೆ ಮಕ್ಕಳೇ. ಅಂದ್ರೆ ವಿಮಾನವನ್ನ ತಯಾರು ಮಾಡ್ತಕ್ಕಂಥ ಘಟಕಗಳು, ವಿಮಾನ ಏನ್ ತಯಾರು ಮಾಡ್ತೀವಿ ಅಲ್ಲಿ ನಾವು ಜಾಸ್ತಿ ಏನ್ ಮಾಡ್ತೀವಿ, ಈ ಗ್ಯಾಸ್ ವೆಲ್ಡಿಂಗ್ ಅನ್ನ ನಾವು ಅಪ್ಲಿಕೇಶನ್ಸ್ ನಾವು ಬಳಸ್ತೀವಿ ಮಕ್ಕಳೇ. ಸೊ ಕಾಮನ್ಲಿ ಈ ಗ್ಯಾಸ್ ವೆಲ್ಡಿಂಗ್ ಅನ್ನ ಆಕ್ಸಿ ಫ್ಯೂಯಲ್ ಅಂತ ಕರಿತೀವಿ, ಆಕ್ಸಿ ಫ್ಯೂಯಲ್ ವೆಲ್ಡಿಂಗ್ ಅಂತ ಕರಿತೀವಿ. ಆಕ್ಸಿ ಫ್ಯೂಯಲ್ ಅಂದ್ರೆ ಒಂದು ಆಕ್ಸಿಜನ್ ಇದ್ದೇ ಇರುತ್ತೆ, ಅದರ ಜೊತೆಗೆ ನಾವು ಇಲ್ಲಿ ಏನನ್ನು ಬಳಸ್ತಾ ಇದ್ದೀವಿ, ಅಸಿಟಲೀನ್ ಅನ್ನ ಬಳಸ್ಕೊಳ್ತೀವಿ. ಆಕ್ಸಿಜನ್ ಕೋಲ್, ಆಕ್ಸಿಜನ್ ಅಸಿಟಲೀನ್, ಆಕ್ಸಿಜನ್ LP ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಆಕ್ಸಿ ಹೈಡ್ರೋಜನ್ ಗ್ಯಾಸ್, ಯಾವುದ್ರಲ್ಲಾದ್ರೂ ಕಾಮನ್ ಆಗಿ ಆಕ್ಸಿಜನ್ ಇರುತ್ತೆ.
ಆಗ ನಾವು ನಮ್ಮ ಸಿಲೆಬಸ್ನಲ್ಲಿ ನಿಮಗೆ ಇರೋದು ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ ಅಂತ ಕರಿತೀವಿ. ಕಾಮನ್ಲಿ ಇಟ್ ರೆಫರ್ಡ್ ಆಸ್ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್. ಈಗ ನಾವು ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ಗೆ ಏನು, ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ ಅಂತಕ್ಕಂಥದ್ದು ಮಕ್ಕಳೇ, ಈ ಆಕ್ಸಿ ಅಸಿಟಲೀನ್ ಅನ್ನೋದು ಇಟ್ ಇಸ್ ಎ ಸೋರ್ಸ್ ಆಫ್ ಹೀಟ್. ನಾವು ಏನು ಹೀಟನ್ನು ಮಾಡಲಿಕ್ಕೆ, ಫ್ಲೇಮನ್ನು ಉರಿಸಲಿಕ್ಕೆ ಒಂದು ಗ್ಯಾಸಸ್ಸನ್ನು ಬಳಸ್ತೀವಿ. ಅದು ಆಕ್ಸಿಜನ್ ಮತ್ತು ಅಸಿಟಲಿನ್ ಎರಡನ್ನು ಕಂಬರ್ಷನ್ ಮಾಡಿ ಅಲ್ಲಿ ಒಂದು ಅದನ್ನು ಇಗ್ರೈಟ್ ಮಾಡಿದಾಗ ಫ್ಲೇಮ್ ಬರುತ್ತೆ. ಆ ಫ್ಲೇಮನ್ನು ಮೆಟಲನ್ನು ಹೀಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ, ಫ್ಯೂಷನ್ ಮಾಡಲಿಕ್ಕೆ ಬಳಸ್ತೀವಿ. ದಟ್ ಈಸ್ ದ ಪ್ರಿನ್ಸಿಪಲ್. ಆಮೇಲೆ ಪಿಲ್ಲರ್ ಮೆಟೀರಿಯಲನ್ನು ಬಳಸ್ಕೊಂಡು ಅಥವಾ ವಿತೌಟ್ ಪಿಲ್ಲರ್ ಮೆಟೀರಿಯಲನ್ನು ಇಲ್ಲದೇ ನಾವೇನು ಮಾಡ್ಬೋದು, ವೆಲ್ಡಿಂಗನ್ನು ನಾವು ಮಾಡ್ಬೋದು, ಮೆಲ್ಟ್ ಮಾಡಿ. ಇಲ್ಲಿ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ನಲ್ಲಿ ಒಂದು ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ ಪ್ಲಾಂಟ್ ಬಂದ ತಕ್ಷಣ ಇಲ್ಲಿ ಫಸ್ಟ್ ಏನೇನೆಲ್ಲ ಟೂಲ್ಸು, ಏನೇನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕು. ಮೇಜರ್ ಆಗಿ ಮತ್ತೆ ನಮಗೆ ಆಕ್ಸಿಜನ್ ಸಿಲಿಂಡರ್ ಬೇಕು, ಅಸಿಟಲೀನ್ ಸಿಲಿಂಡರ್ ಬೇಕು, ರೆಗ್ಯುಲೇಟರ್ಸ್ ಬೇಕು, ಓಸ್ ಪೈಪ್ ಬೇಕು, ವೆಲ್ಡಿಂಗ್ ಟಾರ್ಚ್ ಅಂತ ಕರಿತೀವಿ, ವೆಲ್ಡಿಂಗ್ ಟಾರ್ಚ್ ಬೇಕು, ಮತ್ತೆ ಆ ಸಿಲಿಂಡರ್ಸ್ನ ಮೂವ್ ಮಾಡಲಿಕ್ಕೆ ಟ್ರಾಲಿ ಬೇಕು. ಸೊ ಇದನ್ನು ಇಟ್ಕೊಂಡು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ಚಿತ್ರದಲ್ಲಿ ವೆಲ್ಡಿಂಗ್ ಜಾಯಿಂಟ್ಸನ್ನು ಮಾಡ್ತಾ ಇದ್ದೀವಿ. ಸೊ ಇನ್ ವಿಚ್ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ನಲ್ಲಿ ದ ಫ್ಲೇಮ್, ಆ ಬೆಂಕಿ, ಆ ಹೀಟ್ ಸೋರ್ಸ್ ಏನಿದೆ, ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ದ ಫ್ಲೇಮ್, ಫಾರ್ಮ್ಡ್ ಬೈ ದ ಬರ್ನಿಂಗ್ ಎ ಮಿಕ್ಸ್ ಆಫ್ ಅಸಿಟಲೀನ್ ಅಂಡ್ ಆಕ್ಸಿಜನ್. ಅಸಿಟಲೀನು ಮತ್ತು ಆಕ್ಸಿಜನ್ನು ಎರಡು ಮಿಕ್ಸ್ ಆಗಿ ಅದು ಏನು ಹುರಿತದಲ್ಲ, ಬರ್ನ್ ಆಗುತ್ತಲ್ಲ, ಅದರಲ್ಲಿ ಬರ್ತಕ್ಕಂಥ ಫ್ಲೇಮೇ ನಾವು ಆಕ್ಸಿ ಅಸಿಟಲೀನ್ ಫ್ಲೇಮ್. ಆ ಫ್ಲೇಮನ್ನು ಈ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ನಲ್ಲಿ ನಾವು ಜಾಬನ್ನು, ಮೆಟಲನ್ನು ಮೆಲ್ಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಅಂದರೆ ಫ್ಯೂಷನ್ ಆಫ್ ಮೆಟಲ್ ಈಸ್ ಅಚೀವ್ಡ್ ಬೈ ಪಾಸಿಂಗ್ ದ ಇನ್ನರ್ ಕೋನ್ ಆಫ್ ದ ಫ್ಲೇಮ್ ಓವರ್ ದ ಮೆಟಲ್. ಇಲ್ಲಿ ಮೆಟಲ್ ಹೇಗೆ ಫ್ಯೂಸ್ ಆಗುತ್ತೆ ನೋಡಿ, ಈ ಒಂದು ಟಾರ್ಚ್, ಈ ಟಾರ್ಚ್ ಇಂದ ಇಲ್ಲಿ ನಾಜಲ್ ಇದೆ, ಈ ನಾಜಲ್ ಇಂದ ಫ್ಲೇಮ್ ಹತ್ಕೊಂಡಿದೆ, ಅದರಲ್ಲಿ ಇನ್ನರ್ ಕೋನ್ ಅಂತ ಏನಿದೆ, ಈ ಇನ್ನರ್ ಕೋನ್ ಏನ್ ಮಾಡುತ್ತೆ, ಫ್ಯೂಸ್ಡ್ ಮಾಡುತ್ತೆ ಏನನ್ನ, ಮೆಟಲ್ ಅನ್ನ. ಸೊ ಆಕ್ಸಿ ಅಸಿಟಲೀನ್ ಕೆನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಕಟಿಂಗ್ ಮೆಟಲ್ಸ್. ಬರೀ ವೆಲ್ಡಿಂಗ್ ಅಷ್ಟೇ ಅಲ್ಲ ಮಕ್ಕಳೇ, ಆಕ್ಸಿ ಅಸಿಟಲೀನ್ ಬಳಸ್ತಕ್ಕಂಥದ್ದು ಗ್ಯಾಸ್ ಅನ್ನ, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಕಟಿಂಗ್ ದ ಮೆಟಲ್ಸ್. Now let us come to the tools and equipment used in oxy-acetylene gas welding. ಏನೇನು ಟೂಲ್ಸು, ಏನೇನು ಇಕ್ವಿಪ್ಮೆಂಟ್ಸನ್ನು ನಾವು ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ನಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಯೂಸ್ಡ್ ಇನ್ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ ಪ್ಲಾಂಟ್. ನಂಬರ್ 1 ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್. ನಂಬರ್ 2 acetylene gas cylinder. Number 3 pressure regulator for oxygen. Number 4 pressure regulator for acetylene. So rubber hoses ಬೇಕು, hose pipe connectors ಬೇಕು, blow pipe with set of nozzles ಬೇಕು, spark lighter, trolley for gas cylinder, cylinder key, gas welding table, gas welding goggles, helmet, hand gloves, sleeves, aprons, shoes, tongs, hammers, hand wheel, wire brush and fire extinguisher equipment. These are all the tools and equipment used in oxy-acetylene gas welding plant. ನಾವು oxy-acetylene ಅನ್ನು ಬಳಸ್ಕೊಂಡು, ಆ ಗ್ಯಾಸ್ ಅನ್ನು ಬಳಸ್ಕೊಂಡು ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಇವೆಲ್ಲ ಟೂಲ್ಸ್ಗಳನ್ನು ನಾವೇನು ಮಾಡ್ತೀವಿ, ಬಳಸ್ತೀವಿ. ಈಗ 1 by 1 ನಾವು ಏನೇನು ಟೂಲ್ಸನ್ನು ಈಗ ನೋಡಿದ್ವಿ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಆಕ್ಸಿ ಫ್ಯೂಯಲ್ ಗ್ಯಾಸ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ. ಈಗ ಈ ಒಂದು ಚಿತ್ರವನ್ನು ನೋಡಿದಾಗ ಇಲ್ಲಿ 2 ಸಿಲಿಂಡರ್ ಇದೆ, ಅದಕ್ಕೆ ಓಸ್ ಪೈಪ್ ಕೊಟ್ಟಿದ್ದಾರೆ, ಒಂದು ವೆಲ್ಡಿಂಗ್ ಬ್ಲೋ ಪೈಪ್ ಇದೆ, ಒಂದು ಟ್ರಾಲಿ ಇದೆ, ಒಂದು ಗಾಗಲ್ಸ್ ಅಂತ ಇದೆ, ಸ್ಪಾರ್ಕ್ ಲೈಟರ್ ಇದೆ, ರೆಗ್ಯುಲೇಟರ್ಸ್ ಇದೆ. ಸೊ ದಿಸ್ ಆರ್ ಆಲ್ ದ ಸೆಟ್. ನಾವು ಆಕ್ಸಿ ಫ್ಯೂಯಲ್ ಗ್ಯಾಸ್ ಅಂದರೆ ಆಕ್ಸಿಜನ್ ಅಥವಾ ಅಸಿಟಲೀನ್, ಆಕ್ಸಿಜನ್ ಪ್ಲಸ್ ಅಸಿಟಲೀನ್, ಆಕ್ಸಿಜನ್ ಪ್ಲಸ್ ಅಸಿಟಲೀನ್ ಗ್ಯಾಸ್ ಅನ್ನು ಬಳಸ್ಕೊಂಡು ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಸೊ ಈ ರೀತಿ ಒಂದು ಸೆಟಪ್ ಅನ್ನು ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಆಕ್ಸಿ ಅಸಿಟಲೀನ್ ಗ್ಯಾಸ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ನಲ್ಲಿ ಇವೇ ಮುಖ್ಯ.
ಎರಡು ಸಿಲಿಂಡರ್ ಕಾಣಿಸ್ತಾ ಇದೆಯಾ, ಒಂದು ಮೆರೂನ್ ಕಲರು, ಒಂದು ಬ್ಲ್ಯಾಕ್ ಕಲರು, ಮತ್ತೆ ಇಲ್ಲಿ ರೆಗ್ಯುಲೇಟರ್ಸು, ಬ್ಲೋ ಪೈಪು, ಕೇಬಿ ಅಂತಿದ್ದು ದಟ್ ಇಸ್ ಕಾಲ್ಡ್ ಓಸ್ ಪೈಪ್ ಅಂತ ಕರಿತೀವಿ, ಟ್ರ್ಯಾಲಿ ಅಂತ ಕರಿತೀವಿ, ಎಲ್ಲವನ್ನ ನೋಡ್ತಾ ಇದ್ದೀರಿ ನೀವು. ಸೊ ದಿಸ್ ಆರ್ ಆಲ್ ದ ಇಕ್ವಿಪ್ಮೆಂಟ್. ಈ ಇಕ್ವಿಪ್ಮೆಂಟ್ ಅನ್ನ ಮಕ್ಕಳೀಗ ಇದು ಫುಲ್ ಸೆಟಪ್ ಇರತಕ್ಕಂಥದ್ದು. ಇಲ್ಲಿ ಇದನ್ನು ಒನ್ ಬೈ ಒನ್ ನಾನು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ಆಕ್ಸಿಜನ್ ಅಸಿಟಲಿನ್. ಇಲ್ಲಿ ಆಕ್ಸಿ ಅಸಿಟಲಿನ್ ಅಂತ ಕರೆದ್ವಲ್ಲ, ಆಕ್ಸಿಜನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಆಕ್ಸಿಜನ್ ನಿಮಗೆ ಆಮ್ಲಜನಕ, ನಾವು ಬದುಕಬೇಕಾದ್ರೆ ಆಕ್ಸಿಜನ್ ಬೇಕೇ ಬೇಕು. ಅದರಲ್ಲೂ ಈಗ ನಿಮಗೆ ಆಕ್ಸಿಜನ್ ಎಷ್ಟು ಅಮೂಲ್ಯ ಅನ್ನೋದು ಗೊತ್ತಾಗಿದೆ ಈ ಕೋವಿಡ್ ಬಂದ ಮೇಲೆ ನಿಮಗೆ. ಸೊ ಆಕ್ಸಿಜನ್ ನಮ್ಮ ನಾರ್ಮಲ್ ಎನ್ವೈರ್ಮೆಂಟ್ನಲ್ಲಿ ಇರ್ತಕ್ಕಂಥ ಏರ್ನಲ್ಲಿ, ಗಾಳಿನಲ್ಲಿ ಎಷ್ಟಿದೆ ಅಂದರೆ 21% ಇದೆ. ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಇದೆ, ನೈಟ್ರೋಜನ್, ಅದರ್ ಇಂಪ್ಯೂರಿಟೀಸ್ ಎಲ್ಲ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 21% ಆಕ್ಸಿಜನ್ ನಾರ್ಮಲ್ ಏರ್. ಅದನ್ನೇ ನಾವು ವೆಲ್ಡಿಂಗ್ಗೆ ಬಳಸ್ಕೊಂಡ್ಬಿಡ್ಬೋದಾ? ಆಗುತ್ತಾ? ಇಲ್ಲ. ಆಕ್ಸಿಜನ್ ನೋಡಿ, ಇಲ್ಲಿ ಸಿಲಿಂಡರ್ ಕಾಣ್ತಾ ಇದೆ. ಈ ರೀತಿ ಆಕ್ಸಿಜನ್ ಸಿಲಿಂಡರ್ ಯಾವ ಕಲರಲ್ಲಿ ಇರುತ್ತೆ ಮಕ್ಕಳೇ? ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇದರಲ್ಲಿ ಎರಡು ತರ, ಮೆಡಿಕೇಟೆಡ್ ಆಕ್ಸಿಜನ್ ಬೇರೆ, ನಿನ್ನೆ ಈಗೆಲ್ಲ ಹಾಸ್ಪಿಟಲ್ ಬಳಸ್ತಾ ಇದಾರಲ್ಲ ಅದೇ ಆಕ್ಸಿಜನ್ ಬೇರೆ, ಇದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಕ್ಸಿಜನ್ಸ್. ಆ ಮೆಡಿಕೇಟೆಡ್ ಆಕ್ಸಿಜನ್ ಅಂದ್ರೆ ಅದನ್ನ ಫಿಲ್ಟರ್ ಮಾಡಿ ನಾವು ಬಳಸ್ತೀವಿ. ಇದು ಇಂಡಸ್ಟ್ರಿಯಲ್ ಆಕ್ಸಿಜನ್. ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಗ್ಯಾಸ್ ಸಿಲಿಂಡರ್. So oxygen is found naturally in the atmosphere and it is produced industrially by distilling the air below its freezing point. ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಆಕ್ಸಿಜನ್ ಏರ್ನಲ್ಲಿ ಇದೆ, ಅಟ್ಮಾಸ್ಫಿಯರ್ ಅಲ್ಲಿ ಇದೆ. ಈ ಅಟ್ಮಾಸ್ಫಿಯರ್ ಅಲ್ಲಿ ಇರತಕ್ಕಂಥ ಆಕ್ಸಿಜನ್ ಅನ್ನ ಇಂಡಸ್ಟ್ರಿಯಲ್ ಅಲ್ಲಿ, ಕೈಗಾರಿಕೆಗಳಲ್ಲಿ ಆ ಡಿಸ್ಟಿಲಿಂಗ್, ಅದನ್ನ ಡಿಸ್ಟಿಲ್ಡ್ ಮಾಡಿ, ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತ ಏನು ಕರಿತೀವಿ, ಆ ಫ್ರೀಸಿಂಗ್ ಪಾಯಿಂಟ್ ಇಂದ ಕೆಳಗಡೆಗೆ ಅದನ್ನ ಡಿಸ್ಟಿಲ್ಡ್ ಮಾಡಿ ಅದನ್ನ ಏನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ ಸಿಲಿಂಡರ್ನಲ್ಲಿ ಫಿಲ್ ಮಾಡ್ತಾರೆ. ಸಿಲಿಂಡರ್ನಲ್ಲಿ ಏನು ಮಾಡ್ತಾರೆ? ಫಿಲ್ ಮಾಡ್ತಾರೆ. ಆ ಆಕ್ಸಿಜನ್ ಸಿಲಿಂಡರ್ನ ನಾವೇನದಕ್ಕೆ ಯೂಸ್ ಮಾಡ್ತೀವಿ? ಇಲ್ಲಿ ವೆಲ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಲರೆಂಟ್ ಅಂದರೆ ಉರುವಲಾಗಿ, ಆಕ್ಸಿಜನ್ ಇಸ್ ಅನ್ ಆಕ್ಸಿಲರೆಂಟ್ ಅಂತ ಕರಿತೀವಿ. ಆಕ್ಸಿಲರೆಂಟ್ ಮೀನ್ಸ್ ಆ ಒಂದು ಫ್ಲೇಮು ಜೋರಾಗಿ ಉರಿಲಿಕ್ಕೆ ಈ ಆಕ್ಸಿಜನ್ ಏನು ಮಾಡುತ್ತೆ? ಬೆಂಬಲವನ್ನ ಕೊಡುತ್ತೆ. ಸೊ ದಟ್ಸ್ ವೈ ಆಕ್ಸಿಜನ್ ಈಸ್ ಅನ್ ಆಕ್ಸಿಲರೆಂಟ್. ಆಕ್ಸಿಲರೇಷನ್ ಮಾಡೋದು ಅಂದರೆ ಉರಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಸೊ ದಟ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ ಆಕ್ಸಿಜನ್ ಇನ್ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಅಂದರೆ ಆಕ್ಸಿಜನ್ ವರ್ಕ್ ಆಸ್ ಎ ಆಕ್ಸಿಲರೆಂಟ್. ಆಕ್ಸಿಜನ್ ವರ್ಕ್ ಆಸ್ ಎ ಆಕ್ಸಿಲರೆಂಟ್. ಇನ್ನು ಈ ಇಂಡಸ್ಟ್ರಿಯಲ್ಲಿ ಈ ಆಕ್ಸಿಜನ್ ಅನ್ನ ಒಂದು ಸಿಲಿಂಡರ್ಗೆ ಫಿಲ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನಾವು ಫಸ್ಟ್ ಪಾಯಿಂಟ್ ಇದು. ಸೊ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಇಸ್ ಎ ಸ್ಟೀಲ್ ಬಾಟಲ್, ಅಲೋ ಇನ್ ಕನ್ಸ್ಟ್ರಕ್ಷನ್ಸ್. ನೋಡಿ, ಇದು ಒಂದು ಸ್ಟೀಲ್ ಬಾಟಲ್. ಇಟ್ ಹ್ಯಾವ್ ಎ ಅಲೋ ಇನ್ ಕನ್ಸ್ಟ್ರಕ್ಷನ್ ಅಂಡ್ ಇದು ಬ್ಲ್ಯಾಕ್ ಕಲರ್ ಇರುತ್ತೆ ಸಾಮಾನ್ಯವಾಗಿ. ಮತ್ತೆ ಇದು ವಾಲ್ವ್ ಸಾಕೆಟ್ ಏನಿದೆ ಅದು ರೈಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ. ಸ್ಪಿಂಡಲ್ಲು, ಸಾಕೆಟ್ಸ್ ಏನಿದೆ ಇದೆಲ್ಲ ರೈಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ. It is painted with black color. Capacity of storing the gas, ಇದರಲ್ಲಿ ಎಷ್ಟು ಸ್ಟೋರ್ ಮಾಡ್ಬೋದು ಗ್ಯಾಸ್ ಅನ್ನೋದು 7 ಮೀಟರ್ ಕ್ಯೂಬ್. 7 ಮೀಟರ್ ಕ್ಯೂಬ್. ಇದರಲ್ಲಿ ಇರ್ತಕ್ಕಂಥ ವಾಲ್ವ್ ಸಾಕೆಟ್ ರೈಟ್ ಹ್ಯಾಂಡ್ ಥ್ರೆಡ್ಸ್ ಇರುತ್ತೆ. ಸೊ ದ ಸಿಲಿಂಡರ್ ಇಸ್ ಯೂಸ್ಡ್ ಟು ಸ್ಟೋರ್ ಆಕ್ಸಿಜನ್ ಗ್ಯಾಸ್ ವಿತ್ ಎ ಪ್ರೆಷರ್ ಆಫ್ 120 to 150 kg per centimeter square. ಇದಿಷ್ಟು ಇಂಪಾರ್ಟೆಂಟ್. ಆಕ್ಸಿಜನ್ ಸಿಲಿಂಡರು ಒಂದು ಸ್ಟೀಲ್ ಬಾಟಲು. ಇದು ಒಳಗಡೆ ಆಲೋ ಕನ್ಸ್ಟ್ರಕ್ಷನ್ ಇರುತ್ತೆ. ಇದು ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತೆ. ಇದ್ರ ಸ್ಟೋರಿಂಗ್ ಕೆಪಾಸಿಟಿ 7 ಮೀಟರ್ ಕ್ಯೂಬ್. ಇದ್ರದ್ದು ಎಷ್ಟು ಪ್ರೆಷರ್ ಇರುತ್ತೆ? ಆಕ್ಸಿಜನ್ ಪ್ರೆಷರ್ನ ನಾವು ಸ್ಟೋರ್ ಮಾಡ್ಬೋದು ಅಂದರೆ 120 ರಿಂದ 150 kg per centimeter squared. ಈ ಆಕ್ಸಿಜನ್ ಸಿಲಿಂಡರ್ ಬ್ಲ್ಯಾಕ್ ಕಲರ್ ಇರುತ್ತೆ. ಇದಕ್ಕೆ ರೈಟ್ ಹ್ಯಾಂಡ್ ಥ್ರೆಡ್. ಇಟ್ ಇಸ್ ಇಂಪಾರ್ಟೆಂಟ್. ಈಗ ಅಸಿಟಲಿನ್ ಸಿಲಿಂಡರ್ಗೆ ಬರೋಣ. ಅದಕ್ಕಿಂತ ಮೊದಲು ಅಸಿಟಲೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. C2H2 ಅಂತ ನಾವು ಕರಿತೀವಿ. ನೋಡಿ, ಇದು ಮೆರೂನ್ ಕಲರ್ ಇರುತ್ತೆ. ಈ ಅಸಿಟಲೀನ್ ಏನಿದೆ ಮಕ್ಕಳೇ, ಇಟ್ ಈಸ್ ಎ ಕಾಂಪೌಂಡ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಇದು C2H2, C2 ಕಾರ್ಬನ್ ಅಂಡ್ ಹೈಡ್ರೋಜನ್ ಇರುತ್ತೆ. ಯಾವುದರಲ್ಲಿ? ಅಸಿಟಲೀನ್ ಗ್ಯಾಸ್ನಲ್ಲಿ. ಎಕ್ಸ್ಪ್ಲೋಸಿವ್ ರೇಂಜ್ ಇಸ್ 3 to 93%. ಇದು ಎಕ್ಸ್ಪ್ಲೋಡ್ ಆಗುತ್ತೆ. ಅದರದ್ದು ರೇಂಜ್ ಎಷ್ಟಿದೆ? ಎಕ್ಸ್ಪ್ಲೋಸಿವ್ ರೇಂಜು 3 to 93% ವರೆಗಿದೆ. ಇಲ್ಲಿ ಈ ಅಸಿಟಲೀನು ಇಗ್ನೈಟ್ ಆಗಲಿಕ್ಕೆ ಅಂದರೆ
ಬೆಂಕಿ ಹತ್ಕೊಳ್ಳಿಕ್ಕೆ, ಅದು ಉರಿಲಿಕ್ಕೆ, ಅದಕ್ಕೆ ನೀಡಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅಂದರೆ 10% ಆಕ್ಸಿಜನ್ ಸಿಕ್ಕಿದ್ರೆ ಸಾಕು, ಅಸಿಟಲೀನ್ ಹತ್ಕೊಳ್ಳುತ್ತೆ, ಇಗ್ನೈಟ್ ಆಗುತ್ತೆ. ಇದನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀವಿ? ಅಸಿಟಲೀನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವೆನ್ ಕ್ಯಾಲ್ಸಿಯಂ ಕಾರ್ಬೈಡ್ ಈಸ್ ಮಿಕ್ಸ್ಡ್ ವಿತ್ ವಾಟರ್. ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ಮೆಟೀರಿಯಲ್ ಸಿಗುತ್ತೆ, ಸಬ್ಸ್ಟೆನ್ಸ್. ಅದನ್ನ ಏನು ಮಾಡ್ತೀವಿ? ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಅಲ್ಲಿ ಅಸಿಟಲೀನ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಬರುತ್ತೆ ನಿಮಗೆ LP ಪ್ಲಾಂಟ್, HP ಪ್ಲಾಂಟ್ ಅಂತ ಅಲ್ಲಿ ಹೇಳ್ತೀನಿ. ಸೊ ಅಸಿಟಲೀನನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕ್ಯಾಲ್ಸಿಯಂ ಕಾರ್ಬೈಡನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಅಸಿಟಲೀನ್ ಜನರೇಟ್ ಆಗುತ್ತೆ. ಇದ್ರದ್ದು ಬರ್ನಿಂಗ್ ಟೆಂಪರೇಚರ್ 4600 ಡಿಗ್ರಿ ಫ್ಯಾರನೈಟ್ ಆಸ್ ಬರ್ನಿಂಗ್ ಟೆಂಪರೇಚರ್ ಆಫ್ 4600 ಡಿಗ್ರಿ ಫ್ಯಾರನೈಟ್ to 5700 ಡಿಗ್ರಿ ಫ್ಯಾರನೈಟ್ when burned with oxygen. ಇದನ್ನು ಆಕ್ಸಿಜನ್ ಜೊತೆ ಕಂಬಷನ್ ಇದು ಉರಿತಾ ಇದ್ರೆ ಅದರ ಟೆಂಪರೇಚರ್ ಎಲ್ಲಿವರೆಗೆ ಇರುತ್ತೆ ಅಂದರೆ 4600 ಡಿಗ್ರಿ ಫ್ಯಾರನೈಟ್ ಇಂದ 5700 ಡಿಗ್ರಿ ಫ್ಯಾರನೈಟ್ ವರೆಗೆ ಇರುತ್ತೆ. ಸೊ ಇದಕ್ಕೆ ಒಂದು ಆಟೋ ಇಗ್ನಿಷನ್ ಪಾಯಿಂಟ್ ಕೂಡ ಇದೆ. 763 ಡಿಗ್ರಿ ಫ್ಯಾರನೈಟ್ ಇಂದ 824 ಡಿಗ್ರಿ ಫ್ಯಾರನೈಟ್ ಒಳಗಡೆ ಇದು ಆಟೋ ಇಗ್ನೈಟ್ ಆಗುತ್ತೆ. ದಿಸ್ ಮೀನ್ಸ್ ಇಫ್ ಅಸಿಟಲಿನ್ ರೀಚಸ್ 30 PSI ಅಂದರೆ ಅಸಿಟಲಿನ್ ಅದರದ ಪ್ರೆಷರ್ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ಕರೀತಾರೆ. PSI ಅಂದರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಒಂದು ಪ್ರೀ ಸ್ಟೇಟ್ನಲ್ಲಿ ಅಲ್ಲಿಗೆ ರೀಚ್ ಆದರೆ ದಿ ಅಸಿಟಲಿನ್ ಈಸ್ ಎಕ್ಸ್ಪ್ಲೋಡ್. ಅದರ ಎಕ್ಸ್ಪ್ಲೋಸಿವ್ ರೇಂಜ್ 3 to 93% ಇದೆ. ಒಂದು 13 PSI ಪ್ರೀ ಸ್ಟೇಟ್ನಲ್ಲಿ ಅದರದ್ದು ಪ್ರೆಷರ್ ಏನಾದ್ರು ಕ್ರಿಯೇಟ್ ಆದರೆ ಇಟ್ ಕ್ಯಾನ್ ಎಕ್ಸ್ಪ್ಲೋಡ್ ಬೈ ಇಟ್ ಸೆಲ್ಫ್ ವಿತೌಟ್ ಎ ಸ್ಪಾರ್ಕ್ ಆರ್ ಎ ಫ್ಲೇಮ್ ಬೀಯಿಂಗ್ ಪ್ರೆಸೆಂಟ್. ನಿಮ್ಗೆ ಯಾವ ಕಡ್ಡಿನಿಗಿರಬೇಕಾಗಿಲ್ಲ, ಸ್ಪಾರ್ಕ್ ಬೇಕಾಗಿಲ್ಲ, ಅದಕ್ಕೆ ಅದೇ ಡಾಮ್ ಅಂತ ಏನಾಗುತ್ತೆ, ಅದು ಎಕ್ಸ್ಪ್ಲೋಡ್ ಆಗೋಗುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ that is important. 13 PSI in pre-state it can explode. The auto ignition temperature of acetylene is 763 to 824 degree Fahrenheit. ಇದನ್ನು ಕೂಡ ಒಂದು ಸಿಲಿಂಡರ್, ಸ್ಟೀಲ್ ಸಿಲಿಂಡರ್ ಒಳಗಡೆ ಈ ಅಸಿಟಲೀನ್ ಅನ್ನು ಸ್ಟೋರ್ ಮಾಡ್ತಾರೆ. ರಿಮೆಂಬರ್, ಅಸಿಟಲೀನ್ ಇಸ್ ವೆರಿ ಡೇಂಜರಸ್ ಗ್ಯಾಸ್. ಅಸಿಟಲೀನ್ ಗ್ಯಾಸ್ ಏನಿದೆ ಅದು ತುಂಬಾ ಡೇಂಜರಸ್ ಗ್ಯಾಸ್. ನಾವು ಲೆಟ್ ಅಸ್ ಕಮ್ ಟು ದ ಅಸಿಟಲೀನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಅಸಿಟಲೀನ್ ಗ್ಯಾಸ್ ಸಿಲಿಂಡರ್, ಒಂದು ಆಕ್ಸಿಜನ್ ಸಿಲಿಂಡರ್ ನೋಡಿದ್ವಿ. ಅಸಿಟಲೀನ್ ಗ್ಯಾಸ್ ಸಿಲಿಂಡರ್ ಇದು ಮೆರೂನ್ ಕಲರ್, ಯೂಶುವಲಿ ಆರ್ ಎ ಸ್ಟೀಲ್ ಕನ್ಸ್ಟ್ರಕ್ಷನ್ಸ್. ಇದು ಕೂಡ ಸ್ಟೀಲ್ ಕನ್ಸ್ಟ್ರಕ್ಷನ್ಸ್. ನೋಡಿ, ಇದು ಒಂದು ಸ್ಟೀಲ್ ಬಾಟಲ್ ಇದೆ. ಓಕೆ, ಸೊ ಇದ್ರದ್ದು ವಾಲ್ವ್ ಸಾಕೆಟ್ ಬಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್, ಆಕ್ಸಿಜನ್ ರೈಟ್ ಹ್ಯಾಂಡ್ ಥ್ರೆಡ್. ಸೊ ಇಲ್ಲಿ ಒಂದು ಸೇಫ್ಟಿ ಪ್ಲಗ್ ಕೂಡ ಕೊಟ್ಟಿದ್ದಾನೆ ಕೆಳಗಡೆ. ಬಾಟಮ್ ಆಫ್ ದಿ ಅಸಿಟಲೀನ್ ಸಿಲಿಂಡರ್ ಒಂದು ಸೇಫ್ಟಿ ಪ್ಲಗ್ ಇಸ್ ಆಲ್ಸೋ ಪ್ರೊವೈಡೆಡ್. ಇದರೊಳಗಡೆ ಡಿಜಾಲ್ವ್ಡ್ ಅಸಿಟಲೀನ್ ಅನ್ನ ಫಿಲ್ ಮಾಡಿರ್ತಾರೆ. ಸೊ ಇಟ್ ಈಸ್ ಪೇಂಟೆಡ್ ವಿತ್ ಮೆರೂನ್ ಕಲರ್. ಇಟ್ ಈಸ್ ಇಂಪಾರ್ಟೆಂಟ್. ನೋಡಿ, ನಿಮಗೆ ಕಲರ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೆರೂನ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಅಸಿಟಲೀನ್, ಬ್ಲ್ಯಾಕ್ ಅಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನ್. ಸೊ ಗ್ಯಾಸ್ ಸ್ಟೋರಿಂಗ್ ಕೆಪಾಸಿಟಿ 6 ಮೀಟರ್ ಕ್ಯೂಬ್. ಇದ್ರ ಸ್ಟೋರಿಂಗ್ ಕೆಪಾಸಿಟಿ 6 ಮೀಟರ್ ಕ್ಯೂಬ್. ವಾಲ್ವ್ ಸಾಕೆಟ್, ಇದ್ರ ವಾಲ್ವ್ ಏನಿದೆ, ಈ ಸಾಕೆಟ್ ಏನಿದೆ, ಇದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಅಲ್ಲಿ ಒಂದು ನಾಚಸ್ ಅನ್ನ ಕಟ್ ಮಾಡಿರ್ತಾನೆ, ವಿ ನಾಚ್ ಅನ್ನ ಕಟ್ ಮಾಡಿರ್ತಾನೆ. ಯಾಕೆ? ಟು ಐಡೆಂಟಿಫೈ, ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ. ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ನಮಗೆ ಸೂಚನೆಯನ್ನ ಕೊಡಲಿಕ್ಕೆ, ಇನ್ಫಾರ್ಮೇಶನ್ಸ್ ಅನ್ನ ಕೊಡಲಿಕ್ಕೆ ಅಲ್ಲಿ ನಾಚಸ್ ಅನ್ನ ಕಟ್ ಮಾಡಿರ್ತಾರೆ. It is used to store the acetylene gas in dissolved state with a pressure of 15 to 16 kg per centimeter squared. So it is filled with a porous material to allow the acetone to dissolve the acetylene, which makes it stable. ನೋಡಿ, ಇದರೊಳಗಡೆ ಈ ಪೂರ್ತಿ ಅಸಿಟಲೀನ್ ಗ್ಯಾಸ್ ಇರಲ್ಲ ಮಕ್ಕಳು. ಇದರಲ್ಲಿ ಒಂದು ಸ್ವಲ್ಪ ಪೋರಸ್ ಮೆಟೀರಿಯಲ್, ಇನ್ನೊಂದು ಸ್ವಲ್ಪ ಅಸಿಟೋನು, ಅದಾದ್ಮೇಲೆ ಅಸಿಟಲೀನ್ ಗ್ಯಾಸ್. ನೋಡಿ, ಪೋರಸ್ ಪಿಲ್ಲರ್ 8 to 10% ಇರುತ್ತೆ ಈ ಸಿಲಿಂಡರ್ ಒಳಗಡೆ. ಅಸಿಟೋನ್ ಅಂತ ಒಂದಿದೆ, ಅದು 42% ಇರುತ್ತೆ. ಗ್ಯಾಸ್ ಬಂದು 36% ಇರುತ್ತೆ. ನೋಡಿ, ಇಷ್ಟು ಅಂಶಗಳು ಯಾವುದ್ರೊಳಗಡೆ ಇರುತ್ತೆ? ಈ ಅಸಿಟಲೀನ್ ಗ್ಯಾಸ್ನಲ್ಲಿ. ಅಲ್ಲಿ ಆಕ್ಸಿಜನ್ ಅಲ್ಲಿ ಇಲ್ಲ, ಬರೀ ಆಕ್ಸಿಜನ್ ಅಷ್ಟೇ ಇರುತ್ತೆ. ಇದರಲ್ಲಿ ಗ್ಯಾಸ್ ಇರೋದಷ್ಟು ನಿಮಗೆ 36% ಅಷ್ಟೇ. ಸೊ ಇಟ್ ಈಸ್ ಹ್ಯಾವಿಂಗ್ ಎ ಮೆರೂನ್ ಕಲರ್. ಇದರಲ್ಲಿ ಇಂಪಾರ್ಟೆಂಟು ಇದು ಮೆರೂನ್ ಕಲರು, ಲೆಫ್ಟ್ ಹ್ಯಾಂಡ್ ಥ್ರೆಡ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಎರಡು ಡಿವೈಸ್ ನೋಡಿದ್ವಿ, ಒಂದು ಆಕ್ಸಿಜನ್ ಸಿಲಿಂಡರು, ಅಸಿಟಲೀನ್ ಸಿಲಿಂಡರ್.
ಈಗ ಇವೆರಡೂ ಸಿಲಿಂಡರ್ನಲ್ಲಿ ಗ್ಯಾಸಸ್ ಇದೆ, ಒಂದರಲ್ಲಿ ಆಕ್ಸಿಜನ್ ಇದೆ, ಒಂದರಲ್ಲಿ ಅಸಿಟಲಿನ್ ಇದೆ. ಇದನ್ನ ಹೊರಗಡೆ ತಗೋಬೇಕು, ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಫ್ಲೋ ಮಾಡ್ಕೋಬೇಕು. ಆ ಫ್ಲೋ ಮಾಡ್ಕೊಳ್ಬೇಕಾದ್ರೆ ಅದು ಎಷ್ಟು ಪ್ರೆಷರ್ ಇದೆ, ಸಿಲಿಂಡರ್ ಒಳಗಡೆ ಎಷ್ಟಿದೆ, ಯೂನಿಫಾರ್ಮ್ ಆಗಿ ಎಷ್ಟನ್ನ ನಾವು ಗ್ಯಾಸನ್ನು ಹೊರಗಡೆ ಬಿಟ್ಕೊಳ್ಬೇಕು, ಇದಕ್ಕೆಲ್ಲ ಒಂದು ರೆಗ್ಯುಲೇಟ್ ಮಾಡಲಿಕ್ಕೆ ಒಂದು ಪ್ರೆಷರ್ ರೆಗ್ಯುಲೇಟರ್ ಅಂತ ಬಳಸ್ತೀವಿ. ಅದು ಆಕ್ಸಿಜನ್ಗೆ ಬೇರೆ ಇರುತ್ತೆ, ಅಸಿಟಲಿನ್ಗೆ ಬೇರೆ ಇರುತ್ತೆ. ಸೊ ದಿಸ್ ಈಸ್ ಪ್ರೆಷರ್ ರೆಗ್ಯುಲೇಟರ್ ಫಾರ್ ಆಕ್ಸಿಜನ್. ನೋಡಿ, ಇದು ಒಂದು ಪ್ರೆಷರ್ ರೆಗ್ಯುಲೇಟರು. ಇಲ್ಲಿ ಎರಡು ಡಯಲ್ ಇದೆ, ಎರಡು ಪ್ರೆಷರ್ ಗೇಜಸ್ ಕಾಣಿಸ್ತಾ ಇದೆ, ಈ ಕಡೆ ಒಂದು, ಈ ಕಡೆ ಒಂದು. ಸೊ ಈ ಎರಡು ಪ್ರೆಷರ್ ಗೇಜ್ ನಲ್ಲಿ ಒಂದು ಏನ್ ಮಾಡುತ್ತೆ ಮಕ್ಕಳು, ಇದು ವರ್ಕಿಂಗ್ ಪ್ರೆಷರ್ ಅನ್ನ ತೋರಿಸುತ್ತೆ. ಇನ್ನೊಂದು ಇದೆಯಲ್ಲ ಈ ಕಡೆ, ಇದು ಸಿಲಿಂಡರ್ ಪ್ರೆಷರ್ ಅನ್ನ ತೋರಿಸುತ್ತೆ. ಮತ್ತೆ ಈ ಕೆಳಗಡೆ ಒಂದು ನಟ್ ಕೊಟ್ಟಿದ್ದಾನಲ್ಲ, ಇಲ್ಲಿ ಇದೆಯಲ್ಲ, ಇದು ರೈಟ್ ಹ್ಯಾಂಡ್ ಥ್ರೆಡ್, ಇದು ಆಕ್ಸಿಜನ್, ಇದು ರೈಟ್ ಹ್ಯಾಂಡ್ ಥ್ರೆಡ್. ಸೊ ಇದನ್ನ ಸಿಲಿಂಡರ್ ವಾಲ್ವ್ಗೆ ಫಿಕ್ಸ್ ಮಾಡ್ತೀವಿ. ಈ ಕಡೆ ಇದೆಯಲ್ಲ, ಇದು ಓಸ್ ಪೈಪ್ ಮೂಲಕ ಎಲ್ಲಿಗೋಗುತ್ತೆ, ಬ್ಲೋ ಪೈಪ್ ಹೋಗುತ್ತೆ. ಸೊ ಇಲ್ಲಿ ಏನಿದೆ, ಇಲ್ಲೊಂದು ನಾಬ್ ಅನ್ನ ಕೊಟ್ಟಿದ್ದಾನೆ, ಇಲ್ಲಿ ಒಂದು ಹ್ಯಾಂಡಲ್ ಟೈಪ್ ಕೊಟ್ಟಿದ್ದಾನೆ. ಸೊ ಇದು ಪ್ರೆಷರ್ ಅಡ್ಜಸ್ಟ್ ಸ್ಕ್ರೂ, ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಇರತಕ್ಕಂತ ಸ್ಕ್ರೂ, ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಇರತಕ್ಕಂತ ಒಂದು ಸ್ಕ್ರೂ. ಸೊ ಇಲ್ಲಿ ದಿಸ್ ಈಸ್ ಪ್ರೆಷರ್ ರೆಗ್ಯುಲೇಟರ್ ಫಾರ್ ಆಕ್ಸಿಜನ್. The regulator is meant to reduce and control the oxygen cylinder gas pressure to a suitable working pressure and maintain the constant rate of flow for the blowpipe. The regulator has right hand screw thread. ಈ ರೆಗ್ಯುಲೇಟರ್ ಇರತಕ್ಕಂಥದ್ದೇ ಈ ಆಕ್ಸಿಜನ್ ಅನ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಎಲ್ಲಿಗೆ, ಬ್ಲೋ ಪೈಪ್ಗೆ ಕಂಟ್ರೋಲ್ ಮಾಡಲಿಕ್ಕೆ, ಅಡ್ಜಸ್ಟ್ ಮಾಡಲಿಕ್ಕೆ, ಎಷ್ಟು ಪ್ರೆಷರ್ ಬೇಕು, ಗ್ಯಾಸ್ ಪ್ರೆಷರ್ ಎಷ್ಟು ಬೇಕು, ಸಿಲಿಂಡರ್ ಒಳಗಡೆ ವರ್ಕಿಂಗ್ ಪ್ರೆಷರ್ ಎಷ್ಟಿದೆ, ಸಿಲಿಂಡರ್ ಒಳಗಡೆ ಎಷ್ಟು ಪ್ರೆಷರ್ ಇದೆ, ಎವ್ರಿಥಿಂಗ್ ಟು ಬಿ ರೆಗ್ಯುಲೇಟೆಡ್ ಇನ್ ದಿಸ್ ಪ್ರೆಷರ್ ರೆಗ್ಯುಲೇಟರ್ಸ್. ಸೊ ಮತ್ತೊಂದು ಅಸಿಟಲಿನ್ಗೆ ಒಂದು ಪ್ರೆಷರ್ ರೆಗ್ಯುಲೇಟರ್ಸ್ ಇದೆ. ಸೊ ಈಗ ಎರಡೂ ರೆಗ್ಯುಲೇಟರ್ಗೆ ವ್ಯತ್ಯಾಸ ಏನು, ಆಕ್ಸಿಜನ್ ರೆಗ್ಯುಲೇಟರು ರೈಟ್ ಹ್ಯಾಂಡ್ ಥ್ರೆಡ್, ಅಸಿಟಲಿನ್ ರೆಗ್ಯುಲೇಟರ್ ಬಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಸೊ ಇದು ಕೂಡ ನೋಡಿ, ದಿಸ್ ಇಸ್ ಎ ಅಸಿಟಲಿನ್ ರೆಗ್ಯುಲೇಟರ್. ಇದನ್ನ ನಾವು ಗ್ಯಾಸ್ ಫ್ರಮ್ ಸಿಲಿಂಡರ್ ಎಂಟರ್ಸ್ ದಿಸ್, ಇದನ್ನ ನಾವು ವಾಲ್ವ್ಗೆ, ಸಿಲಿಂಡರ್ ವಾಲ್ವ್ಗೆ ಕನೆಕ್ಟ್ ಮಾಡ್ತೀವಿ. ಅದರ ಮೇಲೆ ಒಂದು ನಾಬ್ ಅನ್ನ ಕೊಟ್ಟಿದ್ದಾನೆ, ಇಲ್ಲಿ ಹ್ಯಾಂಡಲ್ ಟೈಪ್ ಇದೆ. ರೆಗ್ಯುಲೇಟರ್ ಪ್ರೆಷರ್ ಅಡ್ಜಸ್ಟ್ ಟಾಪ್ ಸ್ಕ್ರೂ, ಇದು ಈ ರೆಗ್ಯುಲೇಟರ್ ಅದನ್ನ ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡಲಿಕ್ಕೆ, ಗ್ಯಾಸ್ ಕಡಿಮೆ ಜಾಸ್ತಿ ಬಿಟ್ಕೊಳ್ಳಿಕ್ಕೆ ಇಲ್ಲಿ ಒಂದು ರೆಗ್ಯುಲೇಟರ್ ಅಡ್ಜಸ್ಟ್ ಟಾಪ್ ಸ್ಕ್ರೂ ಇದೆ. ಸೊ ಇದನ್ನ ಯೂಸ್ ಇಲ್ಲದಾಗ ಇದನ್ನ ಆಫ್ ಮಾಡಿಬಿಡ್ಬೇಕು, ನಾವು ತಿರುಗಿಸ್ಬಿಡ್ಬೇಕು. ದೆನ್ ಇಲ್ಲಿಂದ ಒಂದು ಬ್ಲೋ ಪೈಪ್ ಕನೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಈ ಮೂಲಕ ಗ್ಯಾಸು ಸಿಲಿಂಡರ್ ಇಂದ ಇಲ್ಲಿ ಬಂದು ಇಲ್ಲಿಂದ ಹೊರಗಡೆಗೆ ಹೋಗುತ್ತೆ. ಸೊ ಇಲ್ಲಿ ಎರಡು ಗೇಜಸ್ ಅನ್ನ ಕೊಟ್ಟಿದ್ದಾನೆ, ಎರಡು ಪ್ರೆಷರ್ ಗೇಜಸ್ ಇದೆ, ಒಂದು ಸಿಲಿಂಡರ್ ಪ್ರೆಷರ್ ಗೇಜ್, ಇದು ನಂಬರ್ 1 ಸಿಲಿಂಡರ್ ಪ್ರೆಷರ್ ಗೇಜು. ಸೊ ಈ ಕಡೆ ಇರ್ತಕ್ಕಂಥದ್ದು ವರ್ಕಿಂಗ್ ಪ್ರೆಷರ್ ಗೇಜ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ಒಂದು ವರ್ಕಿಂಗ್ ಪ್ರೆಷರ್ ಗೇಜು, ಇನ್ನೊಂದು ಸಿಲಿಂಡರ್ ಪ್ರೆಷರ್ ಗೇಜ್. ಸಿಲಿಂಡರ್ ಒಳಗಡೆ ಎಷ್ಟಿದೆ ಪ್ರೆಷರ್, ಮತ್ತೆ ಹೊರಗಡೆ ನಾವು ತಗೋತಾ ಇದೀವಲ್ಲ ಅದೆಷ್ಟು ಪ್ರೆಷರ್ ಇದೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಪ್ರೆಷರ್ ರೆಗ್ಯುಲೇಟರ್ಸ್ ನಾವು ಬಳಸ್ತೀವಿ. ದಿಸ್ ಈಸ್ ಟು ರೆಡ್ಯೂಸ್ ಅಂಡ್ ಕಂಟ್ರೋಲ್ ದ ಅಸಿಟಲಿನ್ ಸಿಲಿಂಡರ್ ಗ್ಯಾಸ್ ಪ್ರೆಷರ್ ಟು ಎ ಸೂಟಬಲ್ ವರ್ಕಿಂಗ್ ಪ್ರೆಷರ್ ಅಟ್ ಎ ಕಾನ್ಸ್ಟೆಂಟ್ ರೇಟ್ ಆಫ್ ಫ್ಲೋ ಫಾರ್ ದ ಬ್ಲೋ ಪೈಪ್. ದಿಸ್ ರೆಗ್ಯುಲೇಟರ್ ಆಸ್ ಎ ಲೆಫ್ಟ್ ಹ್ಯಾಂಡ್ ಸ್ಕ್ರೂ ಥ್ರೆಡ್. ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಸ್ಕ್ರೂ ಥ್ರೆಡ್. ಇಲ್ಲಿ ನೋಡಿ, ಇಲ್ಲಿ ನಾಚಸ್ ಕಾಣಿಸ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿದೆ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲೂ ಇದೆ, ಕಲರ್ ಅಲ್ಲೂ ಇದೆ. ನೋಡಿ, ಇಲ್ಲಿ ನಾಚಸ್ ಇಲ್ಲಿ ಕಟ್ ಮಾಡಿದ್ದೀನಿ. ಅದು ನಾಚಸ್ ಅದಿದ್ರೆ ಏನರ್ಥ, ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ಹೇಳಿ. ಅಲ್ಲಿಗೆ 4 ಪಾರ್ಟ್ ಆಯ್ತು, ಸಿಲಿಂಡರ್ಸು, ರೆಗ್ಯುಲೇಟರ್ಸ್. ದೆನ್ ರಬ್ಬರ್ ಓಸ್. ಈಗ ಆಕ್ಸಿಜನ್ ಸಿಲಿಂಡರ್ ಇದೆ, ಅಸಿಟಲಿನ್ ಸಿಲಿಂಡರ್ ಇದೆ. ಈಗ ರೆಗ್ಯುಲೇಟರ್ ಫಿಕ್ಸ್ ಮಾಡಿದ್ದೀರಿ. ನಂತರ ರಬ್ಬರ್ ಓಸಸ್ ಬೇಕು. ಸೊ ದಿಸ್ ಈಸ್ ದ ರಬ್ಬರ್ ಓಸ್. ಸೊ ರಬ್ಬರ್ ಓಸ್ ಅಂದರೆ ದಿಸ್ ಓಸಸ್ ಕ್ಯಾರೀಸ್ ದ ಗ್ಯಾಸ್ ಫ್ರಮ್ ದ ಗ್ಯಾಸ್ ರೆಗ್ಯುಲೇಟರ್ ಟು ದ ಬ್ಲೋ ಪೈಪ್. ಇದು ರೆಗ್ಯುಲೇಟರ್ ಇಂದ ಬ್ಲೋ ಪೈಪ್ಗೆ ಗ್ಯಾಸ್ ಅನ್ನ ಕ್ಯಾರಿ ಮಾಡುತ್ತೆ. ದ ಓಸ್ ಆರ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಕ್ಯಾನ್ವಾಸ್ ರಬ್ಬರ್ ಹ್ಯಾವಿಂಗ್ ಎ ಗುಡ್ ಫ್ಲೆಕ್ಸಿಬಿಲಿಟಿ. ಈ ಓಸ್ ಏನಿದೆ, ಇದು ಒಂದು ಗುಡ್ ಫ್ಲೆಕ್ಸಿಬಿಲಿಟಿ ಇರತಕ್ಕಂಥ ರಬ್ಬರ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ದ ಓಸ್ ಪೈಪ್ಸ್ ಫಾರ್ ಆಕ್ಸಿಜನ್ ಲೈನ್, ಆಕ್ಸಿಜನ್ ಲೈನ್ ಇದ್ರೆ ಬ್ಲ್ಯಾಕ್ ಅಥವಾ ಗ್ರೀನ್ ಅಥವಾ ಬ್ಲೂ ಇರುತ್ತೆ. ವೈಲ್ ದಟ್ ಫಾರ್ ಅಸಿಟಲಿನ್ ಲೈನ್, ಸೊ ದಟ್ ಈಸ್ ರೆಡ್ ಇರುತ್ತೆ ಅಥವಾ ಮೆರೂನ್ ಕಲರ್ ಇರುತ್ತೆ ಅಥವಾ ಆರೆಂಜ್ ಕಲರ್ ಇರುತ್ತೆ. ಸೊ ದಿಸ್ ಈಸ್ ರಬ್ಬರ್ ಓಸ್ ಪೈಪ್. ಇಟ್ ಈಸ್ ಯೂಸ್ಡ್ ಟು connect from regulator to blow pipe.
ಸೊ ದೆನ್ ಓಸ್ ಕನೆಕ್ಟರ್ಸ್ ಅಂತ ಕರಿತೀವಿ. ಓಸ್ ಪೈಪ್ ಕನೆಕ್ಷನ್ಸ್ ಫಾರ್ ರೆಗ್ಯುಲೇಟರ್ಸ್, ಇವು ಕನೆಕ್ಟರ್ಸ್ ಅಂತ ಕರಿತೀವಿ. ಆಕ್ಸಿಜನ್ಗೆ ರೈಟ್ ಹ್ಯಾಂಡ್ ಥ್ರೆಡ್ ಕನೆಕ್ಟರ್ ಇರುತ್ತೆ, ಅಸಿಟಲಿನ್ಗೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಕನೆಕ್ಟರ್ಸ್ ಇರುತ್ತೆ, ಈ ರೀತಿ ಕನೆಕ್ಟರ್ಸು. ಸೊ ದಿಸ್ ಇಸ್ ಕನೆಕ್ಟಿಂಗ್ ಯೂನಿಯನ್, ಇದನ್ನು ಒಂದು ಕನೆಕ್ಟಿಂಗ್ ಯೂನಿಯನ್ ಅಂತ ಕೂಡ ನಾವು ಕರಿತೀವಿ. ಇದನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ ದಿಸ್ ಕನೆಕ್ಟಿಂಗ್ ಯೂನಿಯನ್ ಈಸ್ ಯೂಸ್ ಟು ಕನೆಕ್ಟ್ ರಬ್ಬರ್ ಓಸ್ ಪೈಪ್ ವಿತ್ ಅ ರೆಗ್ಯುಲೇಟರ್. ಸೊ ರೆಗ್ಯುಲೇಟರ್ ಇಂದ ರಬ್ಬರ್ ಓಸ್ ಪೈಪ್ಗೆ ಏನು ರೆಗ್ಯುಲೇಟರ್ ಇಂದ ನಾವು ಬ್ಲೋ ಪೈಪ್ ಕನೆಕ್ಟ್ ಮಾಡಬೇಕಾದ್ರೆ ರೆಗ್ಯುಲೇಟರ್ಗೆ ಓಸನ್ನು ಕನೆಕ್ಟ್ ಮಾಡಬೇಕು, ರಬ್ಬರ್ ಓಸನ್ನು. ಆ ರಬ್ಬರ್ ಓಸನ್ನು ಕನೆಕ್ಟ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಏನನ್ನು ಬಳಸ್ತೀವಿ ನಾವು, ಕನೆಕ್ಟರ್ಸ್ನ ನಾವು ಬಳಸ್ತೀವಿ. ಸೊ ದೆನ್ ಇಲ್ಲಿದೆ ನೋಡಿ, ಇಲ್ಲಿ ಆಕ್ಸಿಜನ್ ಕನೆಕ್ಷನ್ಸು ರೈಟ್ ಹ್ಯಾಂಡ್ ಥ್ರೆಡ್, ವೈಲ್ ಅಸಿಟಲಿನ್ ಕನೆಕ್ಷನ್ಸು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಸೊ ಲೆಫ್ಟ್ ಹ್ಯಾಂಡ್ ಥ್ರೆಡ್ ನಟ್ಟನ್ನು ಯೂಸ್ ಮಾಡಿರ್ತಾರೆ. ಸೊ ಅಸಿಟಲಿನ್ ರಬ್ಬರ್ ಓಸ್ ಕನೆಕ್ಷನ್ ವಿಲ್ ಹ್ಯಾವ್ ಎ ನಾಚ್. ಅಸಿಟಲಿನ್ ಓಸ್ ಎಲ್ಲಿ ಕಲೆಕ್ಟ್ ಮಾಡ್ತೀರಿ ಅದು ನಾಚಸ್ ಕಟ್ ಮಾಡಿರ್ತಾರೆ ಅಲ್ಲಿ, ದಟ್ ಈಸ್ ಕಾಲ್ಡ್, ಅದು ಕಲರಿಂದಾರು ಐಡೆಂಟಿಫೈ ಮಾಡ್ಬೋದು. ಕಲರು ಕೆಲವು ಸಂದರ್ಭದಲ್ಲಿ ನಿಮಗೆ ಅದು ಹೋಗ್ಬಿಟ್ಟಿದ್ರೆ ನಿಮ್ಗೇನು ಮಾಡ್ಬೋದು, ಆ ನಾಚಸ್ಸನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದು ಓಸ್ ಪೈಪ್ ಕನೆಕ್ಟರ್ನಲ್ಲಿ ಒಳಗಡೆ ಯಾವ ರೀತಿ ಇದೆ ಅಂದರೆ ನೋಡಿ, ದಿಸ್ ಆಸ್ ದ ಸೇಪ್ ಆಫ್ ಎ ಕನೆಕ್ಟಿಂಗ್ ಯೂನಿಯನ್ ಅಂಡ್ ಇಸ್ ಫಿಟೆಡ್ ವಿತ್ ಎ ನಾನ್ ರಿಟರ್ನ್ ಡಿಸ್ಕ್. ಇದ್ರ ಒಳಗಡೆ ಒಂದು ನಾನ್ ರಿಟರ್ನ್ ಡಿಸ್ಕ್ ಅನ್ನು ಕೊಟ್ಟಿರ್ತಾನೆ. ಈ ನಾನ್ ರಿಟರ್ನ್ ಡಿಸ್ಕ್ ಏನು ಕಾರ್ಯನಿರ್ವಹಿಸುತ್ತೆ ಅಂದರೆ ಟು ಪ್ರಿವೆಂಟ್ ಫ್ಲಾಶ್ ಬ್ಯಾಕ್ ಅಂಡ್ ಬ್ಯಾಕ್ ಫೈರ್ ಡ್ಯೂರಿಂಗ್ ವೆಲ್ಡಿಂಗ್ ಆಗುವಂಥ ಸಂದರ್ಭದಲ್ಲಿ ಈ ಫ್ಲಾಶ್ ಬ್ಯಾಕು ಅಥವಾ ಬ್ಯಾಕ್ ಫೈರ್ ಅಂತ ಆಗುತ್ತೆ. ಇದು ಆದಾಗ ಆ ಫೈರು ಟುವರ್ಡ್ಸ್ ದ ಸಿಲಿಂಡರ್ಗೆ ಹೋಗ್ತಕ್ಕಂಥದ್ದನ್ನು, ರೆಗ್ಯುಲೇಟರ್ ಕಡೆ ಹೋಗ್ತಕ್ಕಂಥದ್ದನ್ನು ಏನು ಮಾಡುತ್ತೆ, ಇದು ಈ ನಾನ್ ರಿಟರ್ನ್ ಡಿಸ್ಕ್ ಏನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಕನೆಕ್ಟರ್. ಸೊ ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ರಬ್ಬರ್ ಓಸ್ ಪೈಪ್ ವಿತ್ ಬ್ಲೋ ಪೈಪ್. ಇದನ್ನು ರಬ್ಬರ್ ಓಸ್ ಪೈಪನ್ನು ಬ್ಲೋ ಪೈಪ್ಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ರೆಗ್ಯುಲೇಟರ್ ಸೈಡಲ್ಲಿ ಒಂದು ಕನೆಕ್ಟರು ಮತ್ತು ಬ್ಲೋ ಪೈಪ್ ಸೈಡ್ನಲ್ಲಿ ಒಂದು ಕನೆಕ್ಟರ್. ಈಗ ಬ್ಲೋ ಪೈಪ್ ನೋಡೋಣ ಈಗ. ಸೊ ಇಲ್ಲಿ ವಿತ್ ಸೆಟ್ ಆಫ್ ನಾಜಲ್ ಸಿಗುತ್ತೆ. ಬ್ಲೋ ಪೈಪ್ ಅಂದರೆ ಆಲ್ವೇಸ್ ಇಟ್ ಈಸ್ ಅವೈಲಬಲ್ ಇನ್ ಸೆಟ್ ಆಫ್ ನಾಜಲ್ಸ್. ಈ ಬ್ಲೋ ಪೈಪ್ ದಿಸ್ ಇಸ್ ಎ ಡಿವೈಸ್ ವಿತ್ ಹ್ಯಾಂಡಲ್ ಅಂಡ್ ಇನ್ಲೆಟ್ ಕನೆಕ್ಷನ್ಸ್ ಫಾರ್ ಅಸಿಟಲಿನ್ ಅಂಡ್ ಆಕ್ಸಿಜನ್. ನೋಡಿ, ಇದು ಒಂದು ಡಿವೈಸ್. ಈ ನೀವು ಏನು ಫ್ಲೇಮನ್ನು ಬರ್ಸ್ಕೊಂಡು ಮೆಟಲನ್ನು ಹೀಟ್ ಮಾಡಿ ವೆಲ್ಡ್ ಮಾಡ್ತೀರಾ, ಅದನ್ನು ಮಾಡಲಿಕ್ಕೆ ಈ ಬ್ಲೋ ಪೈಪ್ ಅನ್ನತಕ್ಕಂಥ ಒಂದು ಇಕ್ವಿಪ್ಮೆಂಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ತಿಳ್ಕೊಂಡು ನೋಡಿ, ಇದು ಬ್ಲೋ ಪೈಪ್. ಈ ಒನ್ ಅಂತ ಏನಿದೆಯಲ್ಲ ದಿಸ್ ಇಸ್ ಫಾರ್ ಹ್ಯಾಂಡಲ್. ನೋಡಿ ಇಲ್ಲಿ ಬ್ಲೂ ಕಲರಲ್ಲಿ ಇದೆ. ಸೊ ಇಲ್ಲಿ ಎರಡು ಇಲ್ಲಿದೆ ನೋಡಿ, ಒಂದು ಅಸಿಟಲಿನ್ ಇನ್ಲೆಟ್ ಕನೆಕ್ಷನ್ನು, ಮೂರು ಆಕ್ಸಿಜನ್ ಇನ್ಲೆಟ್ ಕನೆಕ್ಷನ್. ನೋಡಿ ಇಲ್ಲಿ ಆಕ್ಸಿಜನ್ನು ಗ್ರೀನ್ ಕಲರ್ ಇದೆ, ಅಸಿಟಲಿನು ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾನೆ, ಬ್ಲೂ ಕಲರಲ್ಲಿ ಒಂದು ಮೆರೂನ್ ಕಲರಲ್ಲಿ ಒಂದು ಕೊಟ್ಟಿದ್ದಾನೆ. ಇಲ್ಲಿ 2 ಅಥವಾ 3 ಅಂತ ತೋರಿಸಿದ್ದೀವಿ. ಆಯ್ತಾ, 3 ಮತ್ತು 2 ಮತ್ತು 3 ಆಯಿತು. 4 ಬಂದು ಕಂಟ್ರೋಲ್ ವಾಲ್ವ್. 2 ಕಂಟ್ರೋಲ್ ವಾಲ್ವ್ ಇದೆ, 2 ಕಂಟ್ರೋಲ್ ವಾಲ್ವ್, ಒಂದು ಅಸಿಟಲಿನ್ ಕಂಟ್ರೋಲ್ ವಾಲ್ವ್, ಒಂದು ಆಕ್ಸಿಜನ್ ಕಂಟ್ರೋಲ್ ವಾಲ್ವ್. ಅದಾದಮೇಲೆ ಇಲ್ಲಿ ಬನ್ನಿ ಮುಂದೆ, ದಿಸ್ ಇಸ್ 6 ಅಂತ ತೋರಿಸಿದಾನಲ್ಲ ಇಲ್ಲಿ, ದಿಸ್ ಇಸ್ ಮಿಕ್ಸಿಂಗ್ ಚೇಂಬರ್ ಅಂತ ಕರಿತೀವಿ. ಏನದು ಮಿಕ್ಸಿಂಗ್ ಚೇಂಬರ್. ಇನ್ನೊಂದು ಮುಂದೆ ತುದೆ ಇದೆ ನೋಡಿ, ಇಲ್ಲಿ ಬೆಂಡ್ ಆಗಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ನಾಜಲ್ ಅಂತ ಕರಿತೀವಿ. ನೆಕ್ ಪೈಪ್ ವಿತ್ ನಾಜಲ್ ಅಂತ ನಾವು ಕರಿತೀವಿ. ಸೊ ಸಾಮಾನ್ಯವಾಗಿ ಈ ಬ್ಲೋ ಪೈಪ್ ಅನ್ನ ಇಟ್ ಈಸ್ ಮೇಡ್ ಔಟ್ ಆಫ್ ಬ್ರಾಸ್. ಈ ನಾಜಲ್ ಏನಿದೆ ಮುಂದೆ, ಈ ನಾಜಲ್ ಇಟ್ ಈಸ್ ಮೇಡ್ ಔಟ್ ಆಫ್ ಕಾಪರ್, ತಾಮ್ರದಲ್ಲಿ ಮಾಡಿರ್ತಾರೆ, ಬಿಕಾಸ್ ಆಫ್ ಇಟ್ಸ್ ಅ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಸೊ ಈ ಆಕ್ಸಿಜನ್ಸು ರೈಟ್ ಹ್ಯಾಂಡ್ ಥ್ರೆಡ್, ಅಸಿಟಲಿನು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಬ್ಲೋ ಪೈಪ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್. ಯಾತಕ್ಕೆ ಬ್ಲೋ ಪೈಪನ್ನು ಯೂಸ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಬ್ಲೋ ಪೈಪ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್ ಅಂಡ್ ಮಿಕ್ಸ್ ದ ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸ್ ಟು ದ ರಿಕ್ವೈರ್ಡ್ ಪ್ರೊಪೋರ್ಷನ್ಸ್. ಆಕ್ಸಿಜನ್ನು ಮತ್ತು ಅಸಿಟಲಿನ್ ಗ್ಯಾಸನ್ನು ರಿಕ್ವೈರ್ಡ್ ಪ್ರೊಪೋರ್ಷನ್ಸ್ನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಈ ಬ್ಲೋ ಪೈಪನ್ನು ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಎ ಕಂಟ್ರೋಲ್ ವಾಲ್ ಫಾರ್ ಅಸಿಟಲಿನ್ ಅಂಡ್ ಆಕ್ಸಿಜನ್ ಗ್ಯಾಸ್. ಎರಡಕ್ಕೂ ಕಂಟ್ರೋಲ್ ವಾಲ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಕಂಟ್ರೋಲ್ ವಾಲ್, ಇಲ್ಲೊಂದು ಕಂಟ್ರೋಲ್ ವಾಲ್. ಸೊ ದೇರ್ ಆರ್ ಆಕ್ಸಿಜನ್ ಕಂಟ್ರೋಲ್ ವಾಲ್, ಅನದರ್ ಒನ್ ಅಸಿಟಲಿನ್ ಕಂಟ್ರೋಲ್ ವಾಲ್. ಇಲ್ಲೊಂದು ಮಿಕ್ಸಿಂಗ್ ಚೇಂಬರ್ ಇದೆ. ಸೊ ದಿಸ್ ಇಸ್ ದ ಮಿಕ್ಸಿಂಗ್ ಚೇಂಬರ್, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ನೆಕ್ ಪೈಪ್ ವಿತ್ ಎ ನಾಜಲ್. So this is used to control and mix the acetylene and oxygen in the required proportion to make a perfect oxyacetylene gas flame. Blow pipe ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. Used to control and mix the acetylene and oxygen in the required proportion and to make a perfect oxyacetylene gas flame. ಆ ಫ್ಲೇಮ್ ಬೇಕಲ್ಲ ನಮಗೆ, ಉರಿ, ಬೆಂಕಿ. ಸೊ ಪರ್ಫೆಕ್ಟ್ ಫ್ಲೇಮ್ ಅನ್ನ
ನಾವು ಪ್ರೊವೈಡ್ ಮಾಡಲಿಕ್ಕೆ, ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಬ್ಲೋ ಪೈಪನ್ನು ನಾವು ಬಳಸ್ತೀವಿ. ಸೊ ಇದು ಸೆಟ್ ಆಫ್ ನಾಜಲ್ಸ್ ಅಲಾಂಗ್ ವಿತ್ ಇಟ್ ಈಸ್ ಬ್ಲೋ ಪೈಪ್ ಸೆಟ್ ವಿತ್ ನಾಜಲ್ಸ್. ಒಂದು ಸೆಟ್ ಆಫ್ ನಾಜಲ್ಸ್ ಸಿಗುತ್ತೆ ನೋಡಿ, ಇದು ಬ್ಲೋ ಪೈಪ್, ಇದನ್ನು ಬಿಚ್ಚಿಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥದ್ದೆಲ್ಲ ನಾಜಲ್ಸ್. ಸಾಮಾನ್ಯವಾಗಿ ಈ ನಾಜಲ್ಸು ಅಂದರೆ ಈ ಆರಿಪೈಸ್ ಅಂತ ಕರಿತೀವಿ. ನಾಜಲ್ ಮುಂದೆ ಆರಿಪೈಸು ಓಲು ಚಿಕ್ಕದು ದೊಡ್ಡದು ಹೋಗುತ್ತೆ. ಅಂದರೆ ಕಡಿಮೆ ಸೈಜಿಂದ ದೊಡ್ಡ ಸೈಜ್ 1, 2, 3, 4, 5, 6 ಅಂತ ಹಿಂಗೆ ನಂಬರ್ ಹೇಳ್ಕೊಂಡು ಹೋಗ್ತೀವಿ. ಅಂದರೆ ಈ ನಾಜಲ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ದಿ ಮೆಟಲ್, ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ದಿ ಮೆಟಲ್. ಸಾಮಾನ್ಯವಾಗಿ ಯಾವಾಗ ನೀವು ಬ್ಲೋ ಪೈಪನ್ನು ತೆಗೆದುಕೊಳ್ತೀರಿ ಅದರ ಜೊತೆಗೆ ಈ ಒಂದು ಸೆಟ್ ಆಫ್ ನಾಜಲ್ಸನ್ನು ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನಿಮಗೆ ಗ್ಯಾಸ್ ಕಂಟ್ರೋಲ್ ವಾಲ್ವ್ಸ್ ಇದೆ ಎರಡು, ಒಂದು ಮೆರೂನ್ ಕಲರು, ಒಂದು ಬ್ಲೂ ಕಲರ್ ಇದೆಯಲ್ಲ. ಒಂದು ಮೆರೂನ್ ಇರೋದು ಅಸಿಟಲೈನ್, ಇದು ಆಕ್ಸಿಜನ್. ಸೊ ದೆನ್ ದಿಸ್ ಇಸ್ ದ ಹ್ಯಾಂಡ್ ಪೀಸ್, ಅಂದರೆ ನಮ್ಮ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಹ್ಯಾಂಡಲ್. ಇಲ್ಲಿ ಮಿಕ್ಸಿಂಗ್ ಚೇಂಬರ್ ಇದೆ. ಸೊ ಅದ್ರ ಮುಂದ್ಗಡೆ ನಾವು ಟಿಪ್ ನಾಜಲನ್ನು ನಾವು ಹಾಕ್ಕೊಂಡಿದ್ದೀವಿ. ಸೊ ಈ ನಾಜಲ್ಸನ್ನು ಬಳಸೋಕ್ಕೂ ಮೊದಲೇ ನಾವೇನು ಮಾಡಬೇಕು, ಈ ಟಿಪ್ಪನ್ನು ಕ್ಲೀನ್ ಮಾಡಿಕೊಂಡು ನಾವು ಬಳಸಬೇಕಾಗುತ್ತೆ. ಆಲ್ವೇಸ್ ಯೂಸ್ ಟಿಪ್ ಕ್ಲೀನರ್ಸ್. ಆ ಟಿಪ್ ಕ್ಲೀನರ್ಸ್ ತೋರಿಸ್ತೀವಿ. ಎ ಸೆಟ್ ಆಫ್ ಇಂಟರ್ಚೇಂಜಬಲ್ ನಾಜಲ್ಸ್ ಫಾರ್ ಡಿಫರೆಂಟ್ ಸೈಜಸ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಸ್ಮಾಲರ್ ಆರ್ ಬಿಗ್ಗರ್ ಫ್ಲೇಮ್ಸ್ ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ದಿ ಮೆಟಲ್. ಸೊ ನಾವು ಇಲ್ಲಿ ಒಂದು ಟೇಬಲ್ ಅನ್ನು ಕೊಟ್ಟಿದ್ದೀನಿ. ದ ಸೈಜ್ ಆಫ್ ದ ನಾಜಲ್ ವೇರೀಸ್ ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ದ ಪ್ಲೇಟ್ ಟು ಬಿ ವೆಲ್ಡೆಡ್. ನೋಡಿ, ಈಗ 0.8 ಇದ್ರೆ ನಂಬರ್ 1 ಸೈಜು, 0.2, 0.4 ಇದ್ರೆ ನಂಬರ್ 5, 0.5 ಇದ್ರೆ 13. ಈಗೇನಾಗುತ್ತೆ, ಥಿಕ್ನೆಸ್ಗೆ ಅನುಸಾರವಾಗಿ ನಾಜಲ್ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಆದಂಗೆ ನಂಬರ್ ಆಫ್ ದಿ ನಾಜಲ್ ಸೈಜ್ ಏನಾಗ್ತಾ ಇರುತ್ತೆ, ನಂಬರು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಎಷ್ಟು ಫ್ಲೇಮ್ ಬೇಕೋ ಅಷ್ಟು ಫ್ಲೇಮ್. ಅಂದರೆ ಈ ನಾಜಲ್ ಸೈಜ್ ಅಂದರೆ ಆರಿಪೈಸ್ ಅಂತ ಇರುತ್ತೆ ಮಕ್ಕಳೇ. ಅಲ್ಲಿ ಓಲು ಆ ಸೈಜ್ ಡಯಾಮೀಟರ್ ಚಿಕ್ಕದಿರೋದು ದೊಡ್ಡದಿರೋದು, ಅದರದ ಆಧಾರದ ಮೇಲೆ ನಾವು ಸೈಜನ್ನು ನಾವು ವರ್ಗೀಕರಣವನ್ನು ನಾವು ಮಾಡ್ಕೊಳ್ತೀವಿ. ಈಗ ಆಕ್ಸಿಜನ್ ಸಿಲಿಂಡರ್ ನೋಡಿದ್ರಿ, ಅಸಿಟಲಿನ್ ಸಿಲಿಂಡರ್ ನೋಡಿದ್ರಿ, ಆ ರೆಗ್ಯುಲೇಟರ್ಸನ್ನು ನೋಡಿದ್ವಿ, ಓಸ್ ಪೈಪನ್ನು ನೋಡಿದ್ರಿ, ರಬ್ಬರ್ ಓಸ್ ಪೈಪು, ಓಸ್ ಕನೆಕ್ಟರನ್ನು ನೋಡಿದ್ವಿ, ಬ್ಲೋ ಪೈಪನ್ನು ನೋಡಿದ್ವಿ, ನಾಜಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಈ ಆಕ್ಸಿಜನ್ ಮತ್ತು ಅಸಿಟಲಿನ್ ಸಿಲಿಂಡರ್ ಇದೆಯಲ್ಲ, ಅದನ್ನು ಕ್ಯಾರಿ ಮಾಡಲಿಕ್ಕೆ, ಒಂದು ಕಡೆಯಿಂದ ಒಂದು ಕಡೆಗೆ ಕ್ಯಾರಿ ಮಾಡಲಿಕ್ಕೆ ನಮಗೊಂದು ಟ್ರಾಲಿ ಬೇಕಾಗುತ್ತೆ. ಅದನ್ನು ಟ್ರಾಲಿ ಪವರ್ ಸಿಲಿಂಡರ್ ಅಂತ ಕರಿತೀವಿ. The trolley is used to keep both oxygen and acetylene cylinder in an upright position. The trolley helps to transport the cylinder safely and easily. ಈ ಟ್ರಾಲಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ, ಆ ಸಿಲಿಂಡರನ್ನು ಸೇಫಾಗೆ, ಈಸಿಯಾಗೆ, ಅಪ್ರೈಟ್ ಹಿಂಗೆ ನಿಂತಂಗೆ ಇರಬೇಕು, ಉಳ್ಸೋಕ್ಕಾಗಲ್ಲ. ಸಿಲಿಂಡರ್ಸ್ನ ಕ್ಯಾರಿ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೆ ನಾವು ಟ್ರಾಲಿಯನ್ನು ನಾವು ಬಳಸ್ತೀವಿ. ನಾವು ಸ್ಪ್ಯಾನರನ್ನು ಬಳಸ್ತೀವಿ. ಈ ಸ್ಪ್ಯಾನರನ್ನು ಬಳಸೋದು ಯಾತಕ್ಕೆ ಅಂದರೆ ಮಕ್ಕಳೇ, ಈ ಸಿಲಿಂಡರ್ ವಾಲ್ವ್ಗೆ ರೆಗ್ಯುಲೇಟರನ್ನು ಫಿಕ್ಸ್ ಮಾಡಲಿಕ್ಕೆ, ಅರ್ಥ ಆಯ್ತಾ. ಮತ್ತು ರೆಗ್ಯುಲೇಟರ್ಗೆ ಓಸ್ ಪೈಪನ್ನು ಕನೆಕ್ಟ್ ಮಾಡಲಿಕ್ಕೆ, ಬ್ಲೋ ಪೈಪ್ಗೆ ಓಸ್ ಪೈಪನ್ನು ಕನೆಕ್ಟ್ ಮಾಡಲಿಕ್ಕೆ ಡಿಫ್ರೆಂಟ್ ಸೈಜ್ ಆಫ್ ಸ್ಪ್ಯಾನರ್ಸನ್ನು ನಾವು ಬಳಸ್ತೀವಿ. ಸಪೋಸ್ ಡಬಲ್ ಎಂಡೆಡ್ ಸ್ಪ್ಯಾನರ್, ಸಿಂಗಲ್ ಎಂಡೆಡ್ ಸ್ಪ್ಯಾನರನ್ನು ಯೂಸ್ ಮಾಡ್ತೀವಿ. ಆದರೆ ಒಂದು ಅಂಶ ಏನಪ್ಪ ಅಂದರೆ, ಆ ಸೈಜ್ ಆಫ್ ದ ಸ್ಪ್ಯಾನರ್ ಏನಿರಬೇಕು, ಕರೆಕ್ಟ್ ಆಗಿರಬೇಕು. A double-ended spanner is made up of forged chromium vanadium steel. It is used to loosen or tighten the nuts, bolts with hexagonal or square edge. The size of the spanner is marked. ಅದರ ಮೇಲೆ ಸೈಜನ್ನು ಮಾರ್ಕ್ ಮಾಡಿರ್ತಾರೆ. In welding practice, the spanners are used to fix the regulator. ರೆಗ್ಯುಲೇಟರ್ನ ಫಿಕ್ಸ್ ಮಾಡಲಿಕ್ಕೆ onto the gas cylinder valves, hose connector and protector to the regulator, and blow pipe fix the cable lugs to the arc welding machine, output terminals, etc. ಸೊ ಇನ್ನು ಆರ್ಕ್ ವೆಲ್ಡಿಂಗ್ನಲ್ಲೂ ಆ ಟರ್ಮಿನಲ್ಸ್ಗೆ, ಔಟ್ಪುಟ್ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡಲಿಕ್ಕೂ ನಾವು ಈ ಡಬಲ್ ಎಂಡೆಡ್ ಸ್ಪ್ಯಾನರ್ಸನ್ನು ಯೂಸ್ ಮಾಡ್ತೀವಿ. ಅದು ಅಲ್ಲಿ ಬಂದಾಗ ನೋಡೋಣ. ಇಲ್ಲಿ ರೆಗ್ಯುಲೇಟರನ್ನು ಫಿಕ್ಸ್ ಮಾಡಲಿಕ್ಕೆ, ಓಸ್ ಪೈಪನ್ನು ಕನೆಕ್ಟ್ ಮಾಡಲಿಕ್ಕೆ, ಬ್ಲೋ ಪೈಪನ್ನು ಓಸ್ ಪೈಪ್ಗೆ ಕನೆಕ್ಟ್ ಮಾಡಲಿಕ್ಕೆ ನಮಗೆ ಏನು ಬೇಕು, ಡಬಲ್ ಎಂಡೆಡ್ ಆರ್ ಸಿಂಗಲ್ ಎಂಡೆಡ್ ಸ್ಪ್ಯಾನರ್ ಈಸ್ ರಿಕ್ವೈರ್ಡ್. ಇಲ್ಲಿ ಡು ನಾಟ್ ಯೂಸ್ ದ ಸ್ಪ್ಯಾನರ್ ಎಸ್ ಎ ಹ್ಯಾಮರ್. ಈ ಹ್ಯಾಮರನ್ನು ಯಾವುದೇ ಕಾರಣಕ್ಕೂ ಸ್ಪ್ಯಾನರ್ ಆಗಿ ನೀವು ಬಳಸಬಾರ್ದು. ಮತ್ತು ಕರೆಕ್ಟ್ ಸೈಜ್ ಸ್ಪ್ಯಾನರನ್ನು ಯೂಸ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ನಟ್ಟು ಬೋಲ್ಟೆಡ್ ಏನಾಗುತ್ತೆ, ಡ್ಯಾಮೇಜಸ್ ಆಗುತ್ತೆ. ಇದು ಎಚ್ಚರಿಕೆಯಿಂದ ನೀವು ಇರಬೇಕು. ಇನ್ನೊಂದು ಇಂಪಾರ್ಟೆಂಟು, ಸಿಲಿಂಡರ್ ಕೀ ಅಂತ ನಾವು ಕರಿತೀವಿ ನೋಡಿ. ದಿಸ್ ಈಸ್ ಸಿಲಿಂಡರ್ ಕೀ. ಈ ಗ್ಯಾಸು ಸಿಲಿಂಡರ್ ಒಳಗಡೆ ಇದೆ, ಈ ವಾಲ್ವ್ ಕ್ಲೋಸ್ ಆಗಿರುತ್ತೆ. ಈ ವಾಲ್ವನ್ನು ನಾವೇನು ಮಾಡಬೇಕಾಗುತ್ತೆ, ಓಪನ್ ಆ್ಯಂಡ್ ಕ್ಲೋಸ್ ಮಾಡಬೇಕಾಗುತ್ತೆ. ನಮಗೆ ಬೇಕಿದ್ದಾಗ ಓಪನ್ ಮಾಡಬೇಕು, ಬೇಡದೇ ಇದ್ದಾಗ ಕ್ಲೋಸ್ ಮಾಡಿರಬೇಕು. ಆ ಓಪನ್ ಆ್ಯಂಡ್ ಕ್ಲೋಸ್ ಮಾಡಲಿಕ್ಕೆ ಒಂದು ಸಿಲಿಂಡರ್ ಕೀ ಅಂತ ನಾವು ಬಳಸ್ತೀವಿ. ಸೊ ಈ ಸಿಲಿಂಡರ್ ಕೀ ಯಾವಾಗಲೂ ಸಿಲಿಂಡ್ರಲ್ಲೇ ಇರೋ ಥರ ನೋಡ್ಕೋಬೇಕು. ಸೊ
So a cylinder key is used to open or close the gas cylinder valve socket to permit or stop the gas flow from the cylinder to the gas regulator. ಸಿಲಿಂಡರ್ ಇಂದ ಗ್ಯಾಸ್ ರೆಗ್ಯುಲೇಟರ್ಗೆ ಗ್ಯಾಸಸ್ ಅನ್ನ ಓಪನ್ ಮಾಡಲಿಕ್ಕೆ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಓಪನ್ ಅಂಡ್ ಕ್ಲೋಸ್ ಪ್ರಕ್ರಿಯೆಗೆ ಈ ಒಂದು ಸಿಲಿಂಡರ್ ಕೀಯನ್ನು ನಾವು ಯೂಸ್ ಮಾಡ್ತೀವಿ. ಆಲ್ವೇಸ್ ಯೂಸ್ ಕರೆಕ್ಟ್ ಸೈಜ್ ಕೀ. ಇದನ್ನ ಕೀ ಅಂತ ಕೂಡ ಕರಿತೀವಿ. ನೋಡಿ, ಈ ಥರ ಬೇಕಾದ್ರೂ ಇರುತ್ತೆ, ಈ ಥರ ಬೇಕಾದ್ರೂ ಇರುತ್ತೆ. ಸೊ ಕರೆಕ್ಟ್ ಸೈಜ್ ಕೀಯನ್ನು ಯೂಸ್ ಮಾಡೋದ್ರಿಂದ ನೀವು ಆ ಸ್ಕ್ವೇರ್ ರಾಡ್ ಏನಾಗುತ್ತೆ, ಅದು ಡ್ಯಾಮೇಜ್ ಆಗ್ತಕ್ಕಂಥದ್ದು, ಆ ಸಾಕೆಟ್ ಹೆಡ್ ಡ್ಯಾಮೇಜ್ ಆಗ್ತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಸೊ ಆಲ್ವೇಸ್ ಯೂಸ್ ಕರೆಕ್ಟ್ ಸೈಜ್ ಕೀ ಟು ಅವಾಯ್ಡ್ ಡ್ಯಾಮೇಜ್ ಟು ದ ಸ್ಕ್ವೇರ್ ರಾಡ್ ಯೂಸ್ ಟು ಆಪರೇಟ್ ದ ವಾಲ್ವನ್ನು ಆಪರೇಟ್ ಮಾಡುವಾಗ. ದ ಕೀ ಮಸ್ಟ್ ಆಲ್ವೇಸ್ ಬಿ ಲೆಫ್ಟ್ ಆನ್ ದಿ valve socket itself so that the gas flow can be stopped immediately in case of flashback or backfire. ನೋಡಿ, ನಾವು ವರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳೇ ಏನಾಗಿರುತ್ತೆ ಅಂತಂದರೆ ಫ್ಲಾಶ್ ಬ್ಯಾಕ್ ಅಥವಾ ಬ್ಯಾಕ್ ಫೈರ್ ಅಂತ ಕರಿತೀವಿ. ಇದು ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಆ ಸಂದರ್ಭದಲ್ಲಿ ನಾವು ಗ್ಯಾಸನ್ನು ಸಿಲಿಂಡರನ್ನು ಕ್ಲೋಸ್ ಮಾಡಬೇಕು ಅಂದರೆ ಕೀಯನ್ನು ಹುಡ್ಕೋಕ್ಕಾಗಲ್ಲ. ಸೊ ಅದು ಸಿಲಿಂಡರ್ಲೇ ಇದ್ದರೆ ತಕ್ಷಣ ಅಲ್ಲೋದಾದ ತಕ್ಷಣ ನಾವೇನು ಮಾಡ್ಬೋದು, ಇಮ್ಮಿಡಿಯೇಟ್ ಆಗಿ ನಾವೇನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆ ಒಂದು ಪರ್ಪಸಸ್ಗೆ ಈ ಬ್ಯಾಕ್ ಫೈರು ಅಥವಾ ಫ್ಲಾಶ್ ಬ್ಯಾಕ್ ಆದಾಗ ಅಥವಾ ಇನ್ನೇನಾದರೂ ಬೆಂಕಿ ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಸಿಲಿಂಡರ್ನ ಕ್ಲೋಸ್ ಮಾಡೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವಾಗಲೂ ಈ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಕೀ ವೆಲ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಕೀ ಗ್ಯಾಸ್ ವಾಲ್ವ್ನಲ್ಲೇ ಇರಬೇಕು, ಅಲ್ಲಿ ಸಿಲಿಂಡರ್ನಲ್ಲೇ ಇರಬೇಕು. ಸೊ ಇಟ್ ಈಸ್ ಇಂಪಾರ್ಟೆಂಟ್, ವಾಲ್ವ್ ಸಾಕೆಟ್ನಲ್ಲೇ ಇರಬೇಕು. ದೆನ್ ಟಿಪ್ ಕ್ಲೀನರ್ ಅಥವಾ ನಾಜಲ್ ಕ್ಲೀನರ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಅ ಟಿಪ್ ಕ್ಲೀನರ್ ಆರ್ ನಾಜಲ್ ಕ್ಲೀನರ್. ಸೊ ಕ್ಲೀನಿಂಗ್ ದ ಟಿಪ್, ಆಲ್ ವೆಲ್ಡಿಂಗ್ ಟಾರ್ ಟಿಪ್ಸ್ ಆರ್ ಮೇಡ್ ಆಫ್ ಕಾಪರ್. ಸಾಮಾನ್ಯವಾಗಿ ನಿಮಗೆ ಗೊತ್ತು, ವೆಲ್ಡಿಂಗ್ ನಾಜಲ್ಸ್ ಅನ್ನ ಇಟ್ ಇಸ್ ಮೇಡ್ ಅಪ್ ಆಫ್ ಕಾಪರ್. ದೇ ಕ್ಯಾನ್ ಬಿ ಡ್ಯಾಮೇಜ್ಡ್ ಬೈ ದ ಸ್ಲೈಟೆಸ್ಟ್ rough handling, dropping, tapping or chopping with the tip on the work may damage to the tip beyond repair. ಸೊ ಏನಾಗುತ್ತೆ, ಇದು ನಾಜಲ್ಸು ಯೂಸ್ ಮಾಡುವಾಗ ಕೆಳಗಡೆ ಟಚ್ ಆಗುತ್ತೆ, ಸ್ಲೈಟಾಗಿ ಡ್ಯಾಮೇಜ್ ಆಗುತ್ತೆ, ಅಥವಾ ಎಲ್ಲೋ ನಾವು ಟಚ್ ಮಾಡ್ಬೋದು, ಚೋಪಿಂಗ್ ಆಗ್ಬೋದು, ಮೋಲ್ಟನ್ ಮೆಟಲ್ ಅದರಲ್ಲಿ ಕಚ್ಕೊಳ್ಬೋದು, ಅಥವಾ ಈ ಕಾರ್ಬನ್ ಡಿಪಾಸಿಟ್ ಹಾಕ್ಬಿಡ್ಬೋದು ಒಳಗಡೆಗೆ, ಕಿಟ್ಟ ಅಂತ ಕರಿತೀವಿ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಅದರಲ್ಲೆಲ್ಲ ಮೆಟಲ್ ಮೇಲ್ಗಡೆ ಅಂಟ್ಕೊಂಬಿಟ್ಟಿರುತ್ತೆ ಆ ನಾಜಲ್ ಟಿಪ್ಪಲ್ಲಿ. ಆವಾಗ ಅದನ್ನು ನಾವು ರಿಪೇರ್ ಮಾಡ್ಕೋಬೇಕು. ಸೊ ಆ ರಿಪೇರ್ ಮಾಡ್ಕೊಳ್ಳಿಕ್ಕೆ ಅಂದರೆ ಆ ಟಿಪ್ಪನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ, ಗ್ಯಾಸ್ ಫ್ಲೋ ಈಸಿಯಾಗಿ ಬರಬೇಕಲ್ಲ ಮಿಕ್ಸೆಡ್ ಗ್ಯಾಸ್ ಹೊರಗಡೆಗೆ, ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾವೇನನ್ನು ಬಳಸ್ತೀವಿ, ಟಿಪ್ ಕ್ಲೀನರ್ ಅಥವಾ ನಾಜಲ್ ಕ್ಲೀನರ್ ಅಂತ ನಾವು ಬಳಸ್ತೀವಿ. ಎ ಸ್ಪೆಷಲ್ ಟಿಪ್ ಕ್ಲೀನರ್ ಇಸ್ ಸಪ್ಲೈಡ್ ವಿತ್ ದ ಟಾರ್ಚ್ ಕಂಟೈನರ್. ಫಾರ್ ಈಚ್ ಟಿಪ್ ದೇರ್ ಇಸ್ ಎ ಕೈಂಡ್ ಆಫ್ ಡ್ರಿಲ್ ಅಂಡ್ ಎ ಸ್ಮೂತ್ ಪೈಪ್. ಸೊ ಇದನ್ನು ಈ ಬ್ಲೋ ಪೈಪ್ ಜೊತೆನಲ್ಲೇ ಸಪ್ಲೈ ಮಾಡಿರ್ತಾರೆ, ಅಥವಾ ನಾವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಅನೇಕ ಡಿಫ್ರೆಂಟ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ನಾಜಲ್ ಬೇರೆ ಬೇರೆ ಡ್ರಿಲ್ ಪಿನ್ಸ್ ಥರ ಇರುತ್ತೆ ಇದು, ಮತ್ತು ಒಂದು ಫೈಲ್ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡೋದು? ಸೊ ಈ ನಾಜಲ್ ಅಥವಾ ಟಿಪ್ ಕ್ಲೀನರ್ನ ಬಿಫೋರ್ ಕ್ಲೀನಿಂಗ್ ದ ಟಿಪ್ ಸೆಲೆಕ್ಟ್ ದ ಕರೆಕ್ಟ್ ಡ್ರಿಲ್ ಅಂಡ್ ಮೂವ್ ಇಟ್ ವಿತೌಟ್ ಟರ್ನಿಂಗ್ ಅಪ್ ಅಂಡ್ ಡೌನ್ ಥ್ರೂ ದ ಹೋಲ್ ಇನ್ ದ ಟಿಪ್. ಸೊ ಫಸ್ಟ್ ಏನು ಮಾಡಬೇಕು, ಯಾವ ಟಿಪ್ಪನ್ನು ನಾಜಲನ್ನು ನೀವು ಕ್ಲೀನ್ ಮಾಡಬೇಕು, ಅದನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾಗಿ ಸೂಟ್ ಆಗ್ತಕ್ಕಂಥ ಪಿನ್ನನ್ನು ತಗೋಬೇಕು. ಅದನ್ನು ಡ್ರಿಲ್ ಅಂತ ಕರಿತೀವಿ. ಆ ಒಂದು ಪಾಕೆಟಲ್ಲಿ ಇದೆಯಲ್ಲ, ಪೌಚಲ್ಲಿ, ಅದನ್ನು ತಗೋಬೇಕು. ಅದನ್ನು ಮೇಲೆ ಕೆಳಗಡೆ ಹೀಗೆ ತುರುಕಬೇಕು, ಟರ್ನ್ ಮಾಡೋದಲ್ಲ, ಮೇಲೆ ಕೆಳಗಡೆ ಹೀಗೆ ತುರುಕ್ತಕ್ಕಂಥದ್ದು. ನಂತರ ಏನು ಮಾಡಬೇಕು, ಅಲ್ಲಿ ಒಂದು ಫೈಲನ್ನು ಕೊಟ್ಟಿದ್ದಾನೆ, ಸ್ಮೂತ್ ಫೈಲನ್ನು ಪ್ರೊವೈಡ್ ಮಾಡಿದ್ದಾನೆ, ಚಿಕ್ಕದು ಪೀಸ್ ಫೈಲ್ ಇರುತ್ತೆ. ಅದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಸ್ಮಾಲ್ ಒಂದು 100 mm ಫ್ಲಾಟ್ ಫೈಲ್ ಅಥವಾ ಟ್ರಯಾಂಗ್ಯುಲರ್ ಫೈಲ್ ತಗೊಂಡು ಈ ನಾಜಲ್ ಡ್ರಿಪ್ಪನ್ನು ಈ ರೀತಿ ಇರುತ್ತಲ್ಲ, ಇದನ್ನು ಒಂದು ಸ್ವಲ್ಪ ಫೈಲ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದ್ಸಲಿ ಈ ಪಿನ್ನಲ್ಲಿ ಈ ರೀತಿ ಮೇಲೆ ಕೆಳಗಡೆ ಮಾಡಿ ಆಕ್ಸಿಜನ್ ವಾಲ್ವನ್ನು ಓಪನ್ ಮಾಡಬೇಕು. ಪಾರ್ಸಿಯಲಿ ಓಪನ್ ಮಾಡಬೇಕು, ಪಾರ್ಟ್ಲಿ ಓಪನ್ ಮಾಡಬೇಕು. ಯಾವಾಗ ಅದು ಓಪನ್ ಮಾಡಿದ್ರೆ ಒಳಗಡೆ ನಾವು ಏನು ಕ್ಲೀನ್ ಮಾಡಿರ್ತೀವಿ, ಡಸ್ಟು ಅದು ಇದು ಅದೇನಾದ್ರು ಒಳಗಡೆ ಹೋಗಿದ್ರೆ ನಾಜಲಲ್ಲಿ ಅದೆಲ್ಲ ಬ್ಲೋ ಔಟ್, ಆ ಡಸ್ಟ್ ಏನಾಗುತ್ತೆ ಹೊರಗಡೆ ಬಂದ್ಬಿಡುತ್ತೆ. ಸೊ ನಂತರ ನಾಜಲನ್ನು ನಾವು ರೆಡಿ ಟು ಯೂಸ್. ಇದು ಈ ಕ್ಲೀನಿಂಗ್ ಮಾಡ್ಕೊಳ್ತಕ್ಕಂಥ ಮೆಥಡ್. ಯಾವುದನ್ನ? ಈ ನಾಜಲ್, ಬ್ಲೋ ಪೈಪ್ ನಾಜಲ್ಸನ್ನು. ಇನ್ನೊಂದು, ಈ ಫ್ಲೇಮ್, ಇದು ಗ್ಯಾಸ್ ಹೊರಗಡೆ ಬಂದಾಗ ಅದನ್ನು ಇಗ್ನೈಟ್ ಮಾಡಬೇಕು. ಫ್ಲೇಮ್ ಮಾಡ್ಕೊಳ್ಬೇಕಾದ್ರೆ ನಾವು ಹಸ್ಬೇಕಾದ್ರೆ ಅದನ್ನು ಇಗ್ನೈಟ್ ಮಾಡಬೇಕು. ಹಾಗಾಗಿ ಒಂದು ಸ್ಪಾರ್ಕ್ ಲೈಟರ್ ಅಂತ ನಾವು ಬಳಸ್ತೀವಿ.
ಈ ಸ್ಪಾರ್ಕ್ ಲೈಟರ್ ಯಾವ ರೀತಿ ಇರುತ್ತೆ ಅಂದರೆ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಅಡುಗೆ ಸ್ಟವ್, ಈ ಸ್ಟವನ್ನು ಕಸ್ಲಿಕ್ಕೆ ಏನು ಮಾಡ್ತೀರಿ, ನೀವು ಒಂದು ಲೈಟರ್ ಬಳಸಿ, ಗ್ಯಾಸ್ ಲೈಟರ್ ಅಂತ. ಅದೇ ಥರ ಇದು ಸ್ಪಾರ್ಕ್ ಲೈಟರ್. ಈ ಸ್ಪಾರ್ಕ್ ಲೈಟರನ್ನು ಫ್ಲೇಮನ್ನು ಇಗ್ನೈಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ದಿಸ್ ಈಸ್ ಯೂಸ್ಡ್ ಟು ಇಗ್ನೈಟ್ ದ ಫ್ಲೇಮ್, ಬೆಂಕಿಯನ್ನು ಹಚ್ಚಲಿಕ್ಕೆ. ಸೊ ದ ಸ್ಪಾರ್ಕ್ ಈಸ್ ಪ್ರೊಡ್ಯೂಸ್ಡ್ ಬೈ ರಬ್ಬಿಂಗ್ ದ ಫ್ಲಿಂಟ್. ಅಲ್ಲಿ 2 ಫ್ಲಿಂಟ್ ಇರುತ್ತೆ, ಅದು ಒಂದು ಗ್ರಾಫೈಟ್, ಅದು ಫ್ಲಿಂಟ್ ನಿಮ್ಮ ಪೆನ್ಸಿಲ್ ಕಡ್ಡಿ ಇರ್ತದಲ್ಲ ಆ ರೀತಿ ಇರುತ್ತೆ, ಮೆಟಲ್ ಥರ ಇರುತ್ತೆ ಅದು. ಅದನ್ನು ಇದ್ರೊಳಗಡೆಗೆ ನಾವು ಫಿಟ್ ಮಾಡಿರ್ತೀವಿ, ಈ ಓಲ್ ಒಳಗಡೆಗೆ ಫಿಟ್ ಮಾಡಿ ಲಾಕ್ ಮಾಡಿರ್ತೀವಿ. ಅದು ಕರಗ್ತಾ ಇರುತ್ತೆ, ಅದು ರೀಪ್ಲೇಸ್ ಮಾಡ್ಕೋತಾ ಇರಬೇಕು. ಸೊ ಅದನ್ನು ಈ ಒಂದು ಫೈಲ್ ಥರ ಇಲ್ಲಿ ಸರ್ಫೇಸ್ ಇರುತ್ತೆ, ಟೀತ್ ಕಟ್ ಆಗಿರುತ್ತೆ, ಅದ್ರ ಮೇಲೆ ಹಿಂಗೆ ರಬ್ ಮಾಡಿದ್ರೆ ಹೀಗೆ ಅಲ್ಲಿ ಏನು ಬರುತ್ತೆ, ಕಿಡಿ ಬರುತ್ತೆ, ಸ್ಪಾರ್ಕ್ ಬರುತ್ತೆ. ಅದರಿಂದ ಏನಾಗುತ್ತೆ, ನಾವು ಗ್ಯಾಸ್ ಬಿಟ್ಟಾಗ ಫ್ಲೇಮು ಹತ್ಕೊಳುತ್ತೆ, ಇಗ್ನೈಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಪಾರ್ಕ್ ಲೈಟರ್. ವೈಲ್ ಇಗ್ನೈಟಿಂಗ್ ಹ್ಯಾಬಿಟ್ ಆಲ್ವೇಸ್ ಎಂಪ್ಲಾಯಿಂಗ್ ದ ಸ್ಪಾರ್ಕ್ ಲೈಟರ್ ಟು ಲೈಟ್ ದ ಟಾರ್ಚ್. ನೋಡಿ, ನೀವು ಈ ಫ್ಲೇಮನ್ನು ಇಗ್ನೈಟ್ ಮಾಡುವಾಗ ನೀವು ಒಂದು ಅಭ್ಯಾಸ ಮಾಡ್ಕೋಬೇಕು, ಯಾವಾಗಲೂ ಸ್ಪಾರ್ಕ್ ಲೈಟರ್ನೇ ಬಳಸಬೇಕು. ಸೊ ಯಾವುದೇ ಕಾರಣಕ್ಕೂ ನೆವರ್ ಯೂಸಸ್ ಮ್ಯಾಚಸ್, ಕಡ್ಡಿಪಟ್ನ, ಬೆಂಕಿಪಟ್ನ, ಮ್ಯಾಚ್ ಸ್ಟಿಕ್ ಅನ್ನು ಬಳಸಬಾರ್ದು. ದ ಯೂಸ್ ಆಫ್ ಮ್ಯಾಚಸ್ ಫಾರ್ ದಿಸ್ ಪರ್ಪಸಸ್ ಈಸ್ ವೆರಿ ಡೇಂಜರಸ್. ಈ ಒಂದು ಫ್ಲೇಮನ್ನು ಇಗ್ನೈಟ್ ಮಾಡಲಿಕ್ಕೆ ನೀವು ಏನನ್ನು ಬಳಸಿದ್ರೆ, ಮ್ಯಾಚ್ ಸ್ಟಿಕ್ ಬಳಸಿದ್ರೆ ಅದು ವೆರಿ ಡೇಂಜರಸ್. ಬಿಕಾಸ್ ದ ಪಫ್ ಆಫ್ ದ ಫ್ಲೇಮ್ ಪ್ರೊಡ್ಯೂಸ್ಡ್ ಬೈ ದಿ ಇಗ್ನಿಷನ್ ಆಫ್ ದ ಅಸಿಟಲಿನ್ ಫ್ಲೋಯಿಂಗ್ ಫ್ರಮ್ ದ ಟಿಪ್ ಇಸ್ ಲೈಕ್ಲಿ ಟು ಬರ್ನ್ ಯುವರ್ ಹ್ಯಾಂಡ್. ನೀವೇನಾದ್ರೂ ಬರ್ನ್ ಆದಾಗ ಅದು ಫ್ಲೋ ಆಗುತ್ತಲ್ಲ, ಅಸಿಟಲಿನು ನಿಮ್ಮ ಕೈಯೇ ಸುಟ್ಟೋಗ್ಬೋದು. ಹಾಗಾಗಿ ನೀವು ಸ್ಪಾರ್ಕ್ ಲೈಟರ್ ಮಾತ್ರ ಬಳಸಿ. ಸೊ ಈ ಸ್ಪಾರ್ಕ್ ಲೈಟರ್ ಈ ಥರ ಇರುತ್ತೆ. ಸೊ ಇದು ಒಂದು ಫೈಲ್ ರೀತಿ ಇರುತ್ತೆ. ಇದು ಕಪ್ ಅಂತ ನಾವು ಕರಿತೀವಿ, ಗ್ಯಾಸ್ ಕಪ್ ಅಂತ ಕರಿತೀವಿ. ಇದು ಕಪ್ ಸಪೋರ್ಟರ್ ಇದು. ಸೊ ಮತ್ತೆ ಇದು ಸ್ಪ್ರಿಂಗನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿ, ಇಲ್ಲಿ ಪ್ಲಿಂಟ್ ಅಂತ ಇರುತ್ತೆ ಒಳಗಡೆ ಕಡ್ಡಿ, ಇದು ಪ್ಲಿಂಟ್ ಅಂತ ಇರುತ್ತೆ. ಅದನ್ನು ಇದ್ರ ಮೇಲೆ ಹಿಂಗೆ ನಾವು ಒಂದು ಸ್ವಲ್ಪ ಸ್ಲೈಡ್ ಮಾಡಿದಾಗ ಅಲ್ಲಿ ಕಿಡಿ ಬರುತ್ತೆ. ಸೊ ಅದರಿಂದ ನಾವು ಫ್ಲೇಮನ್ನು ಇಗ್ನೈಟನ್ನು ಮಾಡಬಹುದು. ಅನದರ್ ಒನ್ ಇಸ್ ಕಾಲ್ಡ್ ಆಸ್ ವೈರ್ ಬ್ರಷ್. ಇದರಲ್ಲಿ ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್, ಸ್ಟೈನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಅಂತ 2 ಬರುತ್ತೆ. So a carbon steel wire brush is used to cleaning the work surface from rust, oxide and other dirt etc. prior to the welding. Welding ಗಿಂತ ಮೊದಲು ಸರ್ಫೇಸ್ ಮೇಲೆ ಏನಾದ್ರೂ ರಸ್ಟ್ ಹಿಡಿದಿದ್ರೆ ಅಥವಾ ಏನಾದರೂ ಫಾರಿನ್ ಮೆಟೀರಿಯಲ್ ಇದ್ರೆ, ಡಸ್ಟ್ ಇದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಈ ವೈರ್ ಬ್ರಷನ್ನು ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಇಂಟರ್ ಬೀಡ್, ಅಂದರೆ ಮೊದಲು ಒಂದು ವೆಲ್ಡಿಂಗ್ ಬೀಡನ್ನು ಮಾಡಿ ಅದ್ರ ಮೇಲೆ ಮತ್ತೆ ಒಂದು ಮಾಡಬೇಕಾದ್ರೆ ಫಸ್ಟ್ ಬೀಡನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ, ಸ್ಲ್ಯಾಗನ್ನು ಚಿಪ್ ಮಾಡಿರ್ತೀರಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ಈ ಕಾರ್ಬನ್ ಸ್ಟೀಲ್ ವೈರ್ ಬ್ರಷನ್ನು ನಾವು ಬಳಸ್ತೀವಿ. ಮತ್ತು ಜನರಲಿ ಈ ವೆಲ್ಡ್ ಆದಮೇಲೆ ಆ ವೆಲ್ಡಿನ ಕ್ಲೀನ್ ಮಾಡಲಿಕ್ಕೂ ಕೂಡ ಕಾರ್ಬನ್ ಸ್ಟೀಲ್ ವೈರ್ ಬ್ರಷನ್ನು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಅಂತ ಬರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಎ ನಾನ್ ಪೆರಸ್ ಮೆಟಲ್ ಅಂಡ್ ಸ್ಟೈನ್ಲೆಸ್ ಸ್ಟೀಲ್ ಮೆಟಲ್ ವೆಲ್ಡೆಡ್ ಜಾಯಿಂಟ್ಸ್. ನಾನ್ ಪೆರಸ್ ಮೆಟಲ್ಲು, ಸ್ಟೈನ್ಲೆಸ್ ಸ್ಟೀಲ್ ವೆಲ್ಡೆಡ್ ಜಾಯಿಂಟ್ಸನ್ನು ಕ್ಲೀನ್ ಮಾಡಲಿಕ್ಕೆ ಈ ಸ್ಟೈನ್ಲೆಸ್ ಸ್ಟೀಲ್ ವೈರ್ ಬ್ರಷನ್ನು ನಾವು ಬಳಸ್ತೀವಿ ಮಕ್ಕಳೇ. ಜೊತೆಗೆ ಈ ಯಾವ ರೀತಿ ಈ ಬ್ರಷನ್ನು ಮಾಡಿರ್ತಾನೆ ಅಂದರೆ, ಇಟ್ ಈಸ್ ಮೇಡ್ ಅಪ್ ಅ ಬಂಚ್ ಆಫ್ ಸ್ಟೀಲ್ ವೈರ್ಸ್ ಫಿಟೆಡ್ ಇನ್ 3 to 5 rows, 3, 4, 5 ರೋಸನ್ನು ಮಾಡಿ ಅಲ್ಲಿ ಬಂಚ್ ಮಾಡಿ ಒಂದು ವುಡನ್ ಪೀಸಲ್ಲಿ ಅದನ್ನು ಇನ್ಸರ್ಟ್ ಮಾಡಿ ಅದಕ್ಕೆ ಒಂದು ಹ್ಯಾಂಡಲ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಲೈಕ್ ದಿಸ್ ದ ವೈರ್ಸ್ ಆರ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್ ಫಾರ್ ಲಾಂಗ್ ಲೈಫ್. ಆ ವೈರ್ಸನ್ನು ಹಾರ್ಡನಿಂಗ್ ಮಾಡಿ ಟೆಂಪರ್ ಮಾಡಿ ಅದು ಒಂದು ಒಳ್ಳೆ ಲಾಂಗ್ ಲೈಫ್ ಬರೋ ರೀತಿ. ಮತ್ತು ಟು ಎನ್ಶ್ಯೂರ್ ಗುಡ್ ಕ್ಲೀನಿಂಗ್ ಆ್ಯಕ್ಷನ್ ಕೂಡ ಚೆನ್ನಾಗಿರಬೇಕು. ಆ ರೀತಿ ಇದನ್ನು ಪ್ರಿಪೇರ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರನ್ನು ಮಾಡಿರ್ತಾರೆ. ಸೊ ವೈರ್ ಬ್ರಷ್ ಇಸ್ ಅನದರ್ ಒನ್ ಆಫ್ ದ ಟೂಲ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್. ಇನ್ನು ಟಾಂಗ್ಸ್, ಇಟ್ ಈಸ್ ಎ ಇಂಪಾರ್ಟೆಂಟ್. ನೋಡಿ, ಟಾಂಗ್ಸ್ ಅಂದರೆ ನಿಮಗೆ ಗೊತ್ತು, ಇಕ್ಲಾ ಅಂತ ಕರಿತೀವಿ ನಾವು. ಟಾಂಗ್ಸ್ ಈಸ್ ಯೂಸ್ಡ್ ಟು ಹೋಲ್ಡ್ ದ ಆರ್ಟ್ ವರ್ಕ್ ಪೀಸ್ ಅಂಡ್ ಟು ಹೋಲ್ಡ್ ದ ಜಾಬ್ ಇನ್ ಪೊಸಿಷನ್. ಈ ವೆಲ್ಡಿಂಗ್ ಮಾಡಾದ್ಮೇಲೆ ಆ ಮೆಟಲ್ನ ವೆಲ್ಡ್ ಆದಂಥ ಜಾಬನ್ನು ಅಥವಾ ಯಾವುದೋ ಒಂದು ಪೊಸಿಷನ್ಸ್ಗೆ ಅದನ್ನು ಇಟ್ಕೊಳ್ಬೇಕಾದ್ರೆ ನಾವು ಈ ಡಿಫ್ರೆಂಟ್ ಟಾಂಗ್ಸನ್ನು ಯೂಸ್ ಮಾಡ್ತೀವಿ. ಫ್ಲ್ಯಾಟ್ ಇರ್ಬೋದು, ಆಲೋ ಇರ್ಬೋದು, ರೌಂಡ್ ಇರ್ಬೋದು. ಸೊ ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಂಕ್ಸನ್ನು, ಆರ್ಟ್ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಚಿಪ್ಪಿಂಗ್ ಗಾಗಲ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ನಾವು ವೆಲ್ಡ್ ಮಾಡಿದ ನಂತರ ಆ ವೆಲ್ಡಮೆಂಟನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಲ್ಯಾಗ್ ಇರ್ಬೋದು ಅಥವಾ ಆ ಸ್ಪ್ಯಾಟರ್ಸ್ ಇರ್ಬೋದು, ಅದು ಹಾರುತ್ತೆ. ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಒಂದು ಚಿಪ್ಪಿಂಗ್ ಗಾಗಲ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ದೇ ಆರ್ ಫಿಟೆಡ್ ವಿತ್ ಎ ಪ್ಲೈನ್ ಗ್ಲಾಸ್. ಇದನ್ನು ನಾರ್ಮಲ್ ಪ್ಲೈನ್ ಗ್ಲಾಸನ್ನು ಇಲ್ಲಿ ಫಿಟ್ ಮಾಡಿರ್ತಾರೆ. ಯಾಕೆ? ಏರಿಯಾ ಎಲ್ಲ ನಮಗೆ ಕ್ಲೀನಾಗೆ ಕಾಣಲಿ ಅನ್ನೋ ದೃಷ್ಟಿಗೆ. ಇನ್ನೊಂದು ಗ್ಯಾಸ್ ವೆಲ್ಡಿಂಗ್ ಗಾಗಲ್ಸ್ ಅಂತ ಬರುತ್ತೆ. ದಿಸ್ ಇಸ್ ಗ್ಯಾಸ್ ವೆಲ್ಡಿಂಗ್ ಗಾಗಲ್ಸ್. ಸೊ the welding goggles, that means gas welding goggles, are designed to provide protections for certain types of gas welding or oxygen cutting applications.
ಈ ಗ್ಯಾಸ್ ವೆಲ್ಡಿಂಗ್ ಗಾಗಲ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾನೆ ಅಂದರೆ, ಕೆಲವು ಗ್ಯಾಸ್ ವೆಲ್ಡಿಂಗ್ ಅನ್ನು ಟೈಪ್ಸ್ ಆಫ್ ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ, ಆಕ್ಸಿಜನ್ ಕಟ್ಟಿಂಗ್ ಮಾಡುವಾಗ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ನಮ್ಮ ಕಣ್ಣನ್ನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ದಿಸ್ ವೆಲ್ಡಿಂಗ್ ಗಾಗಲ್ಸ್ ನಾಟ್ ಓನ್ಲಿ ಪ್ರೊಟೆಕ್ಟ್ ಅವರ್ ಐಸ್ ಫ್ರಮ್ ದ ಈಟ್ ಆ್ಯಂಡ್ ಫ್ಲೈಯಿಂಗ್ ಡೆಬ್ರಿಸ್, ಅಂದರೆ ಈಟು ಮತ್ತು ಕೆಲವು ಮೆಟಲ್ ಆರ್ತಾ ಇರುತ್ತೆ ನಾವು ವೆಲ್ಡ್ ಮಾಡುವಂಥ ಸಂದರ್ಭದಲ್ಲಿ, ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ, ಜೊತೆಗೆ ಆಲ್ಸೋ ಫ್ರಮ್ ಇಂಟೆನ್ಸ್ ಅಲ್ಟ್ರಾವೈಲೆಟ್ ಅಂಡ್ ಇನ್ಫ್ರಾರೆಡ್ ಲೈಟ್, ಅಲ್ಟ್ರಾವೈಲೆಟ್ ಮತ್ತು ಇನ್ಫ್ರಾರೆಡ್ ಲೈಟ್ನಿಂದ ನಮ್ಮ ಕಣ್ಣನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಈ ವೆಲ್ಡಿಂಗ್ ಗಾಗಲ್ಸನ್ನು ನಾವು ಬಳಸಲೇಬೇಕು ಯಾವಾಗ ವೆಲ್ಡಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ. ಅನದರ್ ಒನ್ ಇಸ್ ಕಾಲ್ಡ್ ವೆಲ್ಡಿಂಗ್ ಹೆಲ್ಮೆಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಎರಡೂ ಕೈ ಫ್ರೀ ಇರುತ್ತೆ. ವೆಲ್ಡಿಂಗ್ ಹೆಲ್ಮೆಟ್ ಅನ್ನು ನಾವು ಬಳಸ್ಬಿಟ್ರೆ ಎರಡೂ ಕೈ ನಮಗೆ 2 hands ಆರ್ ಫ್ರೀ ಫಾರ್ ವರ್ಕಿಂಗ್. ವೆಲ್ಡ್ ಮಾಡಲಿಕ್ಕೆ ಎರಡೂ ಕೈ ಫ್ರೀ ಇರುತ್ತೆ. ಸೊ ವೆಲ್ಡಿಂಗ್ ಹೆಲ್ಮೆಟ್ ಈಸ್ ಕಾಮನ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ವೆಲ್ಡರ್ಸ್ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಇಟ್ ಪ್ರೊಟೆಕ್ಟ್ಸ್ ದ ಐಸ್, ಫೇಸ್, ಸ್ಕಿನ್. ಯಾವುದರಿಂದ? ಈಟು ಮತ್ತು ಸ್ಪಾರ್ಕು, ಇದರಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಇಟ್ ಪ್ರೊಟೆಕ್ಟ್ಸ್ ದ ಐಸ್ ಅಂಡ್ ಸ್ಕಿನ್ಸ್ ನಾಟ್ ಓನ್ಲಿ ಫ್ರಮ್ ಸರ್ವ್ ಸ್ಪಾರ್ಕ್ ಬಟ್ ಆಲ್ಸೋ ಫ್ರಮ್ ಪೊಟೆನ್ಷಿಯಲಿ ವಿಷನ್ ಡ್ಯಾಮೇಜಿಂಗ್. ನಮ್ಮ ಕಣ್ಣಿನ ದೃಷ್ಟಿ ಕೂಡ ಹೋಗ್ಬಿಡ್ಬೋದು. ಅದನ್ನು ಕೂಡ ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಯಾವುದರಿಂದ? ಅದು ಕಣ್ಣಿನ ದೃಷ್ಟಿನ ಹಾಳು ಮಾಡಲಿಕ್ಕೆ ಕೆಲವು ರೇಸ್ ಬರುತ್ತೆ. ಅದು ಅಲ್ಟ್ರಾ ವೈಲೆಟ್ ಅಥವಾ ಇನ್ಫ್ರಾರೆಡ್ ರೇಸ್ ಅಂತ ಬರುತ್ತೆ, ಅಥವಾ ಆರ್ಕ್ ಅಥವಾ ಈಟಿಂದ ಹೆಮಿಟ್ ಆಗ್ಬೋದು. ಅದರಿಂದ ಕೂಡ ನಮ್ಮನ್ನು ಇದು ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ವೆಲ್ಡಿಂಗ್ ಹೆಲ್ಮೆಟನ್ನು ನಾವು ಬಳಸ್ತೀವಿ. ಸೊ ಇದ್ರ ಜೊತೆಗೆ ಸೇಫ್ಟಿ ಶೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ವೇಸ್ ವಿಯರ್ ಸೇಫ್ಟಿ ಶೂಸ್. ಇದು ಜನರಲ್ ರೂಲ್. ದ ಇಂಡಸ್ಟ್ರಿಯಲ್ ಸೇಫ್ಟಿ ಬೂಟ್ ಈಸ್ ಯೂಸ್ಡ್ ಟು ಅವಾಯ್ಡ್ ಸ್ಲಿಪ್ಪಿಂಗ್, ಜಾರ್ತಕ್ಕಂಥದ್ದು, ಇಂಜುರಿ ಆಗ್ತಕ್ಕಂಥದ್ದು, ಟಾಯ್ಸ್ ಅಂಡ್ ಹ್ಯಾಂಕಲ್ ಆಗ್ತಕ್ಬಿಟ್ಟು ಗಾಯ ಆಗ್ತಕ್ಕಂಥದ್ರಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಇದನ್ನು ಬಳಸೋದ್ರಿಂದ. ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದ ವೆಲ್ಡರ್ಸ್ ಫ್ರಮ್ ದಿ ಎಲೆಕ್ಟ್ರಿಕ್ ಶಾಕ್. ವೆಲ್ಡರ್ಸ್ನ ಎಲೆಕ್ಟ್ರಿಕ್ ಶಾಕಿಂದ ರಕ್ಷಣೆಯನ್ನು ಕೊಡುತ್ತೆ. ಬಿಕಾಸ್ ದ ಸೋಲ್ ಆಫ್ ದ ಶೂ is specially made of shock resistant material. ಇದು ಕೆಳಗಡೆ ಸೋಲು ಶಾಕ್ ರೆಸಿಸ್ಟೆಂಟ್ ಮೆಟೀರಿಯಲ್ ಇರುತ್ತೆ. ಮತ್ತು ಫ್ಲೈಯಿಂಗ್ ಡೆಬ್ರಿಸ್ ಇರ್ಬೋದು, ಸ್ಪಾರ್ಕ್ಸ್, ಏನು ಸ್ಪಾರ್ಕ್ ಬೀಳುತ್ತಲ್ಲ ಅದಿರ್ಬೋದು. ನಮ್ಮ ಕಾಲ ಮೇಲೆ ಬಿದ್ದರೂ ನಮ್ಮ ಕಾಲು ಸುಡಲ್ಲ. ಅದರಿಂದ ಕೂಡ ನಮಗೆ ರಕ್ಷಣೆಯನ್ನು ಇದು ಇರುತ್ತೆ. ಸೊ ದಟ್ಸ್ ವೈ ವೆಲ್ಡರ್ಸ್ ಆಲ್ವೇಸ್ ವಿಯರ್ ಸೇಫ್ಟಿ ಶೂಸ್. ಇನ್ನು ಏಪ್ರಾನ್. ದಿಸ್ ಇಸ್ ಏಪ್ರಾನ್. ಸೊ ಏಪ್ರಾನ್ ಇಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಬಾಡಿ. ನಮ್ಮ ಬಾಡಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಏಪ್ರಾನನ್ನು ನಾವೇನು ಮಾಡ್ತೀವಿ ಮಕ್ಕಳೇ, ಬಳಸ್ತೀವಿ. ಏಪ್ರಾನ್ ಇಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಬಾಡಿ. ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ಲೆದರ್. ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಈ ರೀತಿ ಏಪ್ರಾನು ಮತ್ತು ಸ್ಲೀವ್ಸನ್ನು ಕೂಡ ನಾವು ಬಳಸ್ತೀವಿ. ಇದನ್ನು ಲೆದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಇಟ್ ಮಸ್ಟ್ ಬಿ ವಾರ್ನ್ ಫಾರ್ ಪ್ರೊಟೆಕ್ಷನ್ಸ್ ಫ್ರಮ್ ದ ರೇಡಿಯೇಷನ್ ಆಫ್ ದ ಹೀಟ್ ರೇಸ್ ಅಂಡ್ ಹಾಟ್ ಸ್ಪ್ಯಾಟರ್ಸ್. ಹಾಟ್ ಸ್ಪ್ಯಾಟರ್ಸು, ಆ ಹೀಟ್ ರೇಡಿಯೇಷನ್ಸಿಂದ ನಮ್ಮ ಬಾಡಿಯನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಏಪ್ರಾನನ್ನು ನಾವು ಯೂಸ್ ಮಾಡ್ತೀವಿ, ಮತ್ತು ಸ್ಲೀವನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಹ್ಯಾಂಡ್ ಗ್ಲೌಸ್, ಸ್ಲೀವ್ ಅನ್ನು ಯೂಸ್ ಮಾಡೋದ್ರ ಜೊತೆಗೆ ಹ್ಯಾಂಡ್ ಗ್ಲೌಸ್ ಅನ್ನು ಕೂಡ ನಾವು ಹಾಕೊಳ್ಬೇಕು. ಹ್ಯಾಂಡ್ ಗ್ಲೌಸ್ ಆರ್ ಯೂಸ್ ಟು ಪ್ರೊಟೆಕ್ಟ್ ದ ಹ್ಯಾಂಡ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಶಾಕ್, ಆರ್ಕ್ ರೇಡಿಯೇಷನ್, ಹೀಟ್ ಅಂಡ್ ಹಾಟ್ ಸ್ಪ್ಯಾಟರ್ಸ್. ಹ್ಯಾಂಡ್ ಗ್ಲೌಸನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಹಾಟ್ ಸ್ಪ್ಯಾಟರ್ಸ್ ಬಿಡ್ಬೋದು, ಬಿಸಿ ಇರ್ಬೋದು, ಆರ್ಕ್ ರೇಡಿಯೇಷನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಶಾಕ್ ಇರ್ಬೋದು. ಇದರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಹ್ಯಾಂಡ್ ಗ್ಲೌಸನ್ನು ಕೂಡ ನಾವು ವೆಲ್ಡಿಂಗ್ನಲ್ಲಿ ನಾವು ಬಳಸ್ತೀವಿ. ದಿಸ್ ಗ್ಲೌಸ್ ಈಸ್ ಆಲ್ಸೋ ಮೇಡ್ ಔಟ್ ಆಫ್ ಲೆದರ್. ಗ್ಲೌಸನ್ನು ಕೂಡ ಲೆದರ್, ಗ್ಲೌಸ್ ಇರ್ಬೋದು, ಸ್ಲೀವ್ಸ್ ಇರ್ಬೋದು, ಏಪ್ರಾನ್ಸ್ ಇರ್ಬೋದು, ಇಟ್ ಈಸ್ ಮೇಡ್ ಔಟ್ ಆಫ್ ಲೆದರ್. ಸೊ ಇನ್ನು ಗ್ಯಾಸ್ ವೆಲ್ಡಿಂಗ್ ಟೇಬಲ್ ಅಂತ ಒಂದಿದೆ ಮಕ್ಕಳು. ಇದು ಗ್ಯಾಸ್ ವೆಲ್ಡಿಂಗ್ ಟೇಬಲ್. ಈ ಗ್ಯಾಸ್ ವೆಲ್ಡಿಂಗ್ ಟೇಬಲ್ ಯಾತಕ್ಕೆ ಯೂಸ್ ಮಾಡ್ತೀವಿ? ವೆಲ್ಡಿಂಗ್ ಮಾಡುವಾಗ ವರ್ಕನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ, ಪ್ಲೇಸ್ ಮಾಡಲಿಕ್ಕೆ, ಮತ್ತು ಅದನ್ನು ಕರೆಕ್ಟ್ ಪೊಸಿಷನ್ಸ್ಗೆ ಹೋಲ್ಡ್ ಮಾಡಲಿಕ್ಕೆ. ಸೊ ಇಟ್ ಈಸ್ ಮೇಡ್ ಔಟ್ ಆಫ್ ಮೈಲ್ಡ್ ಸ್ಟೀಲ್ ವಿತ್ ಪೊಸಿಷನರ್. ಈ ಮೇಲ್ಗಡೆ ಒಂದು ರಾಡ್ ಇದೆಯಲ್ಲ, ಇದನ್ನು ಪೊಸಿಷನರ್ ಅಂತ ಕರಿತೀವಿ. ಆ್ಯಂಡ್ ಈಸ್ ಯೂಸ್ಡ್ ಟು ಸಪೋರ್ಟ್ ದ ಜಾಬ್ ಆ್ಯಂಡ್ ಸೆಟ್ಟಿಂಗ್ ದ ಜಾಬ್ ಸಪೋರ್ಟ್ ಮಾಡಲಿಕ್ಕೆ, ಸೆಟ್ಟಿಂಗ್ ಮಾಡಲಿಕ್ಕೆ ವೆಲ್ಡಿಂಗ್ ಮಾಡುವಾಗ ಈ ಗ್ಯಾಸ್ ವೆಲ್ಡಿಂಗ್ ಟೇಬಲನ್ನು ನಾವು ಬಳಸ್ಕೊಳ್ತೀವಿ. ಸೊ ಇದಿಷ್ಟು ಮಕ್ಕಳೇ ಡಿಫರೆಂಟ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಆಕ್ಸಿ ಅಸಿಟಲೀನ್ ಗ್ಯಾಸ್ ವೆಲ್ಡಿಂಗ್. ಆಕ್ಸಿಯಸಿಟಿಲಿನ್ ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ ಈಗ ನಾನು ಏನೇನೆಲ್ಲ ಟೂಲ್ಸ್ಗಳನ್ನು ಹೇಳಿದೆ ಅವೆಲ್ಲ ಟೂಲ್ಸ್ಗಳನ್ನು ನಾವು ಬಳಸ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಲೈಕ್ಲಿ ಕ್ವಶನ್ಸ್. ಯಾಕಂದರೆ ನಿಮ್ಮದೆಲ್ಲ CBT ಬೇಸ್ಡ್ ಟೆಸ್ಟ್, ಅದಕ್ಕೆ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಥರ ಕೇಳ್ಬೋದು. ಚೂಸ್ ದ ಕರೆಕ್ಟ್ ಆನ್ಸರ್.
ದ ಸರ್ಫೇಸ್ ಆಫ್ ದ ಮೆಟಲ್ ಆಸ್ ವೆಲ್ ಆಸ್ ಸ್ಲ್ಯಾಗ್ ಫಾರ್ಮ್ ಡ್ಯೂರಿಂಗ್ ವೆಲ್ಡಿಂಗ್ ಇಸ್ ಕ್ಲೀನ್ಡ್ ಬೈ. ಈ ಮೆಟಲ್ ಸರ್ಫೇಸನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ? ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್, ವೈರ್ ಬ್ರಷ್, ವೆಲ್ಡಿಂಗ್ ಗ್ಲೌಸ್ ಅಂಡ್ ಟಾಂಗ್ಸ್. ಏನನ್ನ ಬಳಸ್ತೀವಿ? ವೆರಿ ಗುಡ್, ವೈರ್ ಬ್ರಷ್ ಅನ್ನು ನಾವು ಬಳಸ್ತೀವಿ. ದಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ಥ್ರೆಡ್ ಇನ್ ದ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್? ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ನಲ್ಲಿ ರೈಟ್ ಹ್ಯಾಂಡ್ ಥ್ರೆಡ್, ಅಸಿಟಲಿನ್ ಗ್ಯಾಸ್ ಸಿಲಿಂಡರ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಆನ್ಸರ್ ಇದೆಯಾ ನೋಡೋಣ. ಹಟ್ಮೆ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಲೆಫ್ಟ್ ಹ್ಯಾಂಡ್ ಥ್ರೆಡ್, ರೈಟ್ ಹ್ಯಾಂಡ್ ಥ್ರೆಡ್. ವಿಚ್ ಇಸ್ ಕರೆಕ್ಟ್? ಎಸ್, ರೈಟ್ ಹ್ಯಾಂಡ್ ಥ್ರೆಡ್. ಆಕ್ಸಿಜನ್ ಸಿಲಿಂಡರ್ ಅಂದ್ರೆ ರೈಟ್ ಹ್ಯಾಂಡ್ ಥ್ರೆಡ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ವೆಲ್ಡಿಂಗ್ ಟೂಲ್ಸ್ ಅಲೋ ದ ವೆಲ್ಡರ್ ಟು ವರ್ಕ್ ವಿತ್ 2 ಹ್ಯಾಂಡ್ಸ್? ಸೊ ಈ ಒಂದು ವೆಲ್ಡಿಂಗ್ ಟೂಲ್ಸನ್ನು ನಾವು ಬಳಸೋದ್ರಿಂದ 2 ಕೈಯಲ್ಲಿ ವರ್ಕ್ ಮಾಡ್ಬೋದು. ಈಗ ತಾನೇ ಹೇಳಿದೆ ನಾನು. ಎಸ್, ಏನದು? ಹೆಲ್ಮೆಟ್. ವೆಲ್ಡಿಂಗ್ ಹೆಲ್ಮೆಟನ್ನು ನಾವು ಯೂಸ್ ಮಾಡಿದ್ರೆ 2 ಕೈಯಲ್ಲೂ ನಾವು ವೆಲ್ಡಿಂಗ್ ವರ್ಕನ್ನು ನಾವು ಮಾಡ್ಬೋದು. ಸೊ ಎಸ್ ಈಸ್ ದ ಕರೆಕ್ಟ್ ಆನ್ಸರ್. ಡ್ಯಾಸ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ಐಸ್ ಫ್ರಮ್ ಸ್ಲ್ಯಾಗ್ಸ್ ಡ್ಯೂರಿಂಗ್ ಚಿಪ್ಪಿಂಗ್ ಸ್ಲ್ಯಾಗ್ ಆಫ್ಟರ್ ವೆಲ್ಡಿಂಗ್. ವೆಲ್ಡಿಂಗ್ ಆದಮೇಲೆ ಈ ಸ್ಲ್ಯಾಗನ್ನು ರಿಮೂವ್ ಮಾಡ್ತೀವಿ ಮಕ್ಕಳೇ. ಆ ಸ್ಲ್ಯಾಗು ನಮ್ಮ ಕಣ್ಣಿಗೆ ಆರುತ್ತೆ. ಹಾಗಾಗಿ ನಮ್ಮ ಹೈಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಚಿಪ್ಪಿಂಗ್ ಗಾಗಲ್ಸ್, ವೈರ್ ಬ್ರಷ್, ವೆಲ್ಡಿಂಗ್ ಹೆಲ್ಮೆಟ್, ವೆಲ್ಡಿಂಗ್ ಗಾಗಲ್ಸ್. ವಿಚ್ ಇಸ್ ಕರೆಕ್ಟ್? ಯಾವುದನ್ನು ಬಳಸ್ತೀವಿ? ಚಿಪ್ಪಿಂಗ್ ಗಾಗಲ್ಸ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯಾಸ್ ಈಸ್ ಯೂಸ್ ಟು ಹ್ಯಾಂಡಲ್ ಹಾಟ್ ಮೆಟಲ್ ವೆಲ್ಡಿಂಗ್ ಜಾಬ್ ವೈಲ್ ಕ್ಲೀನಿಂಗ್ ಅಂಡ್ ಟು ಹೋಲ್ಡ್ ಆಫ್ಟರ್ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಮಾಡುವಾಗ ವೆಲ್ಡ್ ಮಾಡಾದ್ಮೇಲೆ ಅದು ಮೆಟಲ್ ಬಿಸಿ ಇರುತ್ತಲ್ಲ, ಹಾಟ್ ಇರುತ್ತಲ್ಲ, ಅದನ್ನು ಹೋಲ್ಡ್ ಮಾಡಲಿಕ್ಕೆ, ಇಟ್ಕೊಳ್ಳಿಕ್ಕೆ ಏನನ್ನು ಬಳಸ್ತೀವಿ? ಆನ್ಸರ್ ನೋಡೋಣ. ಗಾಗಲ್ಸ್, ವೈರ್ ಬ್ರಷ್, ವೆಲ್ಡಿಂಗ್ ಹೆಲ್ಮೆಟ್. 3 ಅಲ್ಲ, ಲಾಸ್ಟಲ್ಲಿ ಏನು ಬಂತು? ಟಾಂಗ್ಸ್. ಹಂಗಾರೆ ವಿಚ್ ಇಸ್ ಕರೆಕ್ಟ್? ಎಸ್, ಕರೆಕ್ಟಾ? ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡೋಣ, ಡಿ ಇಸ್ ದಿ ಕರೆಕ್ಟ್ ಟಾಂಗ್ಸ್. ಸೊ ದೆನ್ ಅನದರ್ ಒನ್, ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ನೋಡಿ, ಇಲ್ಲಿ ಬ್ಲೋ ಪೈಪ್ ಇದೆ. ಬ್ಲೋ ಪೈಪಿಂದ ಆ ಫ್ಲೇಮನ್ನು ಇಗ್ನೈಟ್ ಮಾಡ್ತಾ ಇದೀವಿ. ಅದಕ್ಕೆ ಏನನ್ನು ಬಳಸ್ತಾ ಇದ್ದಾರೆ ಅವರು ಕೈಯಲ್ಲಿ ಇಟ್ಕೊಂಡು? ನೋಡೋಣ. ಟಾಂಗ್ಸ್, ಎಲೆಕ್ಟ್ರೋಡ್, ಬ್ಲೋ ಲ್ಯಾಂಪ್, ಸ್ಪಾರ್ಕ್ ಲೈಟ್. ವಿಚ್ ಇಸ್ ಕರೆಕ್ಟ್? ಎಸ್, ಸ್ಪಾರ್ಕ್ ಲೈಟರಾ? ನೋಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್, ಸ್ಪಾರ್ಕ್ ಲೈಟರ್. ವಿಚ್ ಟೈಪ್ ಆಫ್ ಥ್ರೆಡ್ ಇನ್ ದ ಅಸಿಟಲಿನ್ ಗ್ಯಾಸ್ ಸಿಲಿಂಡರ್? ಅಸಿಟಲಿನ್ ಗ್ಯಾಸ್, ಈಗ ತಾನೇ ಆಕ್ಸಿಜನ್ ಹೇಳಿದೆ. ಅಸಿಟಲಿನ್ ಗ್ಯಾಸ್ ಸಿಲಿಂಡರ್ ಅಲ್ಲಿ ಯಾವ ಥ್ರೆಡ್ ಇದೆ? ಹಟ್ಮೆ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಲೆಫ್ಟ್ ಹ್ಯಾಂಡ್ ಥ್ರೆಡ್, ರೈಟ್ ಹ್ಯಾಂಡ್ ಥ್ರೆಡ್. ವಿಚ್ ಇಸ್ ಕರೆಕ್ಟ್? ಲೆಫ್ಟ್ ಹ್ಯಾಂಡ್ ಥ್ರೆಡ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. What is the color of oxygen gas cylinder in oxyacetylene welding process? Oxyacetylene welding process ಅಥವಾ ಪ್ಲಾಂಟ್ ನಲ್ಲಿ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಕಲರ್ ಏನಿರುತ್ತೆ? ರೆಡ್, ಬ್ಲೂ, ಬ್ಲ್ಯಾಕ್, ಮೆರೂನ್. ವಿಚ್ ಇಸ್ ಕರೆಕ್ಟ್? ಎಸ್, ಕಪ್ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್. ಸರಿ ಉತ್ತರ ನೋಡೋಣ. ಎಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇಲ್ಲಿ ಒಂದು ಎಕ್ಸ್ ಅಂತ ಮಾರ್ಕ್ ಮಾಡಿದ್ವಿ. ಇದೇನಿದು ಚಿತ್ರ? ಇದು ಬ್ಲೋ ಪೈಪ್ ಮಕ್ಕಳೇ. ಈ ಬ್ಲೋ ಪೈಪ್ನಲ್ಲಿ ಇಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದೀವಲ್ಲ, ಇದು ಏನು ಅಂತ ನೋಡೋಣ. ಇನ್ನು ಅನೇಕ ಪಾರ್ಟ್ಸ್ ಇದೆ, ಎಲ್ಲ ಹೇಳಿದ್ದೀನಿ ನಾನು. ಮಿಕ್ಸಿಂಗ್ ಚೇಂಬರ್, ನೆಕ್ ಪೈಪ್ ವಿತ್ ನಾಜಲ್, ಆಕ್ಸಿಜನ್ ಇನ್ಲೆಟ್ ಕನೆಕ್ಷನ್, ಅಸಿಟಲಿನ್ ಇನ್ಲೆಟ್ ಕನೆಕ್ಷನ್. ವಿಚ್ ಇಸ್ ಕರೆಕ್ಟ್? ಮಿಕ್ಸಿಂಗ್ ಚೇಂಬರ್. ಎ ಇಸ್ ದಿ ಕರೆಕ್ಟಾ? ಎಸ್, ವೆರಿ ಗುಡ್. ಎ ಇಸ್ ದಿ ಕರೆಕ್ಟ್, ಮಿಕ್ಸಿಂಗ್ ಚೇಂಬರ್. ವಾಟ್ ಇಸ್ ದ ಕಲರ್ ಆಫ್ ಅಸಿಟಲಿನ್ ಸಿಲಿಂಡರ್ ಇನ್ ಆಕ್ಸಿಅಸಿಟಲಿನ್ ವೆಲ್ಡಿಂಗ್ ಪ್ರೋಸೆಸ್? ಈಗ ಆಕ್ಸಿಜನ್ ಕೇಳಿದ್ರು, ಈಗ ಅಸಿಟಲಿನ್ ಯಾವ ಕಲರ್ ಅಂತ ಕೇಳ್ತಾವ್ರೆ. ಏನು ಕಲರ್ ಅದು? ಮೆರೂನಾ? ನೋಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್, ಮೆರೂನ್. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದ ವೆಲ್ಡಿಂಗ್ ಆ್ಯಂಡ್ ಸ್ಕ್ರೀನ್? ಈ ವೆಲ್ಡಿಂಗ್ ಆ್ಯಂಡ್ ಸ್ಕ್ರೀನ್ ಅನ್ನು ಇಟ್ಕೊಳ್ತೀವಲ್ಲ, ಅದರದ್ದು ಪರ್ಪಸ್ ಏನು? ಟು ಪ್ರೊಟೆಕ್ಟ್ ದ ಹ್ಯಾಂಡ್, ಟು ಪ್ರೊಟೆಕ್ಟ್ ದ ಬಾಡಿ, ಟು ಪ್ರೊಟೆಕ್ಟ್ ದ ಹೆಡ್, ಟು ಪ್ರೊಟೆಕ್ಟ್ ದ ಐಸ್ ಅಂಡ್ ಫೇಸ್. ವಿಚ್ ಇಸ್ ಕರೆಕ್ಟ್? ಹ್ಯಾಂಡ್ ಸ್ಕ್ರೀನ್ ಅನ್ನು ಹಿಂಗೆ ಇಟ್ಕೊಂಡ್ರೆ ನಮ್ಮ ಕಣ್ಣು ಮತ್ತು ನಮ್ಮ ಮುಖವನ್ನು ನಾವೇನು ಮಾಡ್ಬೋದು? ಪ್ರೊಟೆಕ್ಟ್ ಮಾಡ್ಬೋದು. ಫ್ಲೈಯಿಂಗ್ ಆರ್ಕ್ಸ್, ಸ್ಪ್ಯಾಟರ್ಸ್, ಈಟ್, ರೇಡಿಯೇಷನ್ಸ್ ಇದರಿಂದ. ಸೊ ವಿಚ್ ಇಸ್ ಕರೆಕ್ಟ್? ಡಿ ನೋಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್? ಓ, ಇದು ಆ ನಾಜಲನ್ನು ಕ್ಲೀನ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದೆ. ಸೊ ಇದು ಏನು ಅಂತ ನೋಡೋಣ. ಟಾಂಗ್ಸ್, ಸ್ಪಾರ್ಕ್ ಲೈಟರ್, ಟಿಪ್ ಕ್ಲೀನರ್, ಚಿಪ್ಪಿಂಗ್ ಹ್ಯಾಮರ್. ದಿಸ್ ಇಸ್ ವಾಟ್? ದಿಸ್ ಈಸ್ ಟಿಪ್ ಕ್ಲೀನರ್. ಏನಿದು? ಟಿಪ್ ಕ್ಲೀನರ್. This is the correct answer. So which tool is used to open or close the gas cylinder valve in gas welding? Gas welding ನಲ್ಲಿ ಆ ಸಿಲಿಂಡರ್ ವಾಲ್ವ್ ನ ಓಪನ್ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಯಾವ ಟೂಲ್ ಅನ್ನು ಯೂಸ್ ಮಾಡ್ತಾರೆ? ಟಾಂಗ್ಸ್, ಸಿಲಿಂಡರ್ ಕೀ, ಟಿಪ್ ಕ್ಲೀನರ್, ಡಬಲ್ ಎಂಡೆಡ್ ಸ್ಪ್ಯಾನರ್. ಸೊ ಓಪನ್ ಗ್ಯಾಸ್ ಸಿಲಿಂಡರ್ ನ ಓಪನ್ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಸಿಲಿಂಡರ್ ಕೀಯನ್ನು ನಾವೇನ್ ಮಾಡ್ತೀವಿ ಮಕ್ಕಳೇ? ಬಳಸ್ತೀವಿ. ಯಾವ್ದು ಕರೆಕ್ಟು? ಬಿ ಇಸ್ ದ ಕರೆಕ್ಟ್ ಆನ್ಸರ್.
Which type of metal wire brush is used for cleaning non-porous and stainless steel welding joints? Stainless steel welding joint non-porous metal ಕ್ಲೀನ್ ಮಾಡಲಿಕ್ಕೆ ಯಾವ ವೈರ್ ಬ್ರಷ್ ಅನ್ನು ನಾವು ಯೂಸ್ ಮಾಡ್ತೀವಿ? ಇಲ್ಲಿ 4 ವೈರ್ ಬ್ರಷ್ ಕೊಟ್ಟಿದ್ದಾನೆ. ಯಾವ ವೈರ್ ಬ್ರಷ್? ಸ್ಟೈನ್ಲೆಸ್ ಸ್ಟೀಲ್ ವೈರ್ ಬ್ರಷ್, ವಿಚ್ ಇಸ್ ಕರೆಕ್ಟ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮಕ್ಕಳೇ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ರಿಲೇಟೆಡ್ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ನಲ್ಲಿ ನಿಮಗೆ ಕೇಳ್ಬೋದು. ಪ್ರತಿಯೊಂದು ಟೂಲ್ಸನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಇದು ನಿಮಿ ಫಸ್ಟ್ ಇಯರ್ ಪಿಟ್ಟರ್ ಅಲಾಯ್ ಟ್ರೇಡ್ ವೆಲ್ಡಿಂಗ್ನಲ್ಲಿ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಅಂತ ಇದೆ. ಅದರಲ್ಲಿ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟಲ್ಲಿ ಈ ಒಂದು ಭಾಗ ಇರುತ್ತೆ. ಸೊ ನಿಮಗೆ ಎಲ್ಲ ಅಸೈನ್ಮೆಂಟ್ಸ್ ಏನಿಲ್ಲ, ಇಷ್ಟು ಅಸೈನ್ಮೆಂಟ್ಸನ್ನ ಕೊಟ್ಟಿದ್ದೀನಿ. ಇದನ್ನು ರೆಫರ್ ಮಾಡಿ, ನೋಟ್ಸ್ಗೆ ಬರ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಫೋನ್ ಮೂಲಕ ಕ್ಲಾರಿಫೈ ಮಾಡ್ಕೊಳ್ಳಿ. ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.